See, to understand future aspects of solutions, you have to go through once ಸೆಷನ್ 9th. ಸೆಷನ್ 9 ಒಂದು ಸಲ ಓದ್ಕೊಂಡು ಇಲ್ಲಿಗೆ ಬನ್ನಿ, ಆಗ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಈಗ ಸೆಷನ್ 9 ಕೊನೆಯ ಭಾಗದಲ್ಲಿ ನಾನೇನು ಹೇಳಿದ್ದೆ, ಹೌ ಟು ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ KB, elevation in boiling point delta TB, and also molecular mass of the non-volatile solute. ಅದರ ಒಂದು ಡಿರೈವೇಷನ್ ಮಾಡಿದ್ದೀನಿ ನಾನು. ನೀವು ಸ್ವಲ್ಪ ಪಾಸ್ ಮಾಡ್ಕೊಂಡು ಕೊನೆ ಭಾಗ ನೋಡಿ ನೀವು ಅದನ್ನು ಬರೀರಿ, ಒಂದು ಸಾರಿ ನಿಮ್ಮ ನೋಟ್ಬುಕ್ಕಲ್ಲಿ ಬರೀರಿ, ಅನುಕೂಲ ಆಗುತ್ತೆ. ಹಾಗಾದರೆ ಈಗ ನಾವು ಯಾವ ಒಂದು ಡಿರೈವೇಷನ್ ಪ್ರೂವ್ ಮಾಡಿದ್ದೀವಲ್ಲಿ ಅಂತ ಹೇಳಿದರೆ, M2 is equal to 1000 KB W2 divided by delta TB into W1. ಇದು molecular mass of non-volatile solute. ನಾನಾಗಲೇ ಹೇಳಿದ್ದೀನಿ, 2 ಅಂತ ಬಂದಾಗ ಅದನ್ನು ಸಲ್ಯೂಟ್ ಅಂತ ಭಾವಿಸಿ, 1 ಅಂತಿದ್ದರೆ ಅದು ಸಾಲ್ವೆಂಟು, W ಇದ್ದರೆ ಮಾಸು, M ಇದ್ದರೆ ಮೊಲಿಕ್ಯುಲರ್ ಮಾಸ್. ಹಾಗಾದರೆ ಕ್ಯಾನ್ ಯು ಟೆಲ್ ಮಿ ನೌ ವಾಟ್ ಈಸ್ W2? ಮಾಸ್ ಆಫ್ ಸಲ್ಯೂಟ್. W1 ಮಾಸ್ ಆಫ್ ಸಾಲ್ವೆಂಟ್. M2 ಮೊಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಇದು ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಡೆಲ್ಟಾ TB ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಒಂದು ನಾನ್ ವಾಲಟೈಲ್ ಸಲ್ಯೂಟನ್ನು ನೀರಲ್ಲಿ ಕರಗಿಸಿದರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಗುತ್ತೆ. ಸಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ, ಆದ್ದರಿಂದ T1 ಈಸ್ ಗ್ರೇಟರ್ ದ್ಯಾನ್ T1 ನಾಟ್ ಆರ್ TB ಈಸ್ ಗ್ರೇಟರ್ ದ್ಯಾನ್ TB ನಾಟ್. ಸೊ ಡೆಲ್ಟಾ TB ಈಸ್ T1 ಮೈನಸ್ T1 ನಾಟ್ ಅಥವಾ TB ಮೈನಸ್ TB ನಾಟ್. TB ಅಥವಾ T1 ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್, T1 ನಾಟ್ ಆರ್ TB ನಾಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಸೊ ಈ ಎಲ್ಲ ಡೀಟೇಲ್ಸ್ ಕೊಟ್ಟು ಪ್ರಾಬ್ಲಮ್ಸ್ ಮಾಡ್ತೀವಿ ನಾವು. ಸೊ ಈಗ ಪ್ರಾಬ್ಲಮ್ಸ್ ಮಾಡಿಬಿಡುವ. ಇದನ್ನ ಪ್ರಾಬ್ಲಮ್ಸ್ ಮಾಡಿದರೆ ವಿ ಆರ್ ಕಂಪ್ಲೀಟಿಂಗ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ದೆನ್ ವಿ ವಿಲ್ ಮೂವ್ ಆನ್ ಟು ಅನದರ್ ಕಾಲಿಗೇಟಿವ್ ಪ್ರಾಪರ್ಟಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಈಗಾದರೆ ಯು ಜಸ್ಟ್ ಓಪನ್ ಯುವರ್ ನೋಟ್ಬುಕ್ ಆ್ಯಂಡ್ ಆಲ್ಸೋ our notes. ಪೇಜ್ ನಂಬರ್ 32 ಬರೋಣ. ಪ್ರಾಬ್ಲಮ್ 29 ಅಂತ ಬರ್ಕೊಡ್ರಿ. ಈಗ ಪ್ರಾಬ್ಲಮ್ 29 ಅದನ್ನು ನೀವು ಬರ್ಕೊಳ್ಳಿ. ಈಗ ನಾವು ಇಬ್ಬರು ಸೇರ್ಕೊಂಡು ಓದೋಣ. ಅದನ್ನು ನೋಟ್ಸಲ್ಲಿ ಓದಿ. ಪೇಜ್ ನಂಬರ್ 32ನಲ್ಲಿ ಪೇಜ್ ನಂಬರ್ 29 ಅದನ್ನು ನಾವು ಸ್ಟಡಿ ಮಾಡ್ತಾ ಮಾಡ್ತಾ ಅದನ್ನು ಓದ್ತಾ ನಾವು ಡೇಟಾ ಕಲೆಕ್ಷನ್ ಮಾಡೋಣ. ಆಮೇಲೆ ಈಕ್ವೇಷನ್ ಉಪಯೋಗಿಸ್ಕೊಂಡು ಪ್ರಾಬ್ಲಮ್ ವರ್ಕೌಟ್ ಮಾಡೋಣ. 18 grams ಆಫ್ ಗ್ಲೂಕೋಸ್ ಈಸ್ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್. ನೋಡಿ, 18 grams ಆಫ್ ಗ್ಲೂಕೋಸ್ ಅಂದರೆ ಗ್ಲೂಕೋಸ್ ಈಸ್ ನಾನ್ ವಾಲಟೈಲ್ ಸಲ್ಯೂಟ್. 18 grams ಸಲ್ಯೂಟಿನ ಮಾಸ್ ಕೊಟ್ಟರು W2 ಬರ್ಕೊಳ್ಳಿ. ಡೇಟಾ W2 ಈಸ್ ಈಕ್ವಲ್ ಟು 18 grams. ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್, ಅದು ಗ್ರಾಮ್ಸಲ್ಲಿದೆ, ಇದನ್ನು ಗ್ರಾಮ್ಸಲ್ಲಿ ಬರೆಯೋಣ. 1 kg ಆಫ್ ವಾಟರ್ ಅಂದರೆ ಸಾಲ್ವೆಂಟಿನ ಮಾಸ್ ಕೊಟ್ಟರು W1. 1 kg ಅಂದರೆ 1000 grams. 1000 grams 1 kg ಆಫ್ ವಾಟರ್. ಅಟ್ ವಾಟ್ ಟೆಂಪರೇಚರ್ ವಿಲ್ ವಾಟರ್ ಬಾಯಿಲ್? ಯಾವ ಟೆಂಪರೇಚರ್ನಲ್ಲಿ ಗ್ಲೂಕೋಸನ್ನು ಕರಗಿಸ್ಕೊಂಡಿರುವ ವಾಟರ್ ಬಾಯಿಲ್ ಆಗುತ್ತೆ. ಅಲ್ಲಿ 18 grams ಆಫ್ ಗ್ಲೂಕೋಸ್ ಈ ಡಿಸಾಲ್ವ್ಡ್ ಇನ್ 1 kg ಆಫ್ ವಾಟರ್. ಹಾಗಾದರೆ ಆ ವಾಟರ್ನಲ್ಲಿ 18 grams ಆಫ್ ಗ್ಲೂಕೋಸ್ ಕರೀತು. ಆ ವಾಟರಿನ ಅಂದರೆ 18 grams ಆಫ್ ಗ್ಲೂಕೋಸ್ ಕರಗಿದ ಮೇಲೆ ಅದು ವಾಟರ್ ಅಲ್ಲ, ಅದು ಸಲ್ಯೂಷನ್. ಅಟ್ ವಾಟ್ ಟೆಂಪರೇಚರ್ ವಿಲ್ ದಟ್ ವಾಟರ್ ಬಾಯಿಲ್ ಅಂದರೆ ಸಲ್ಯೂಷನ್ ಬಾಯಿಲ್. ಸಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟ್
T1 ಸಾಲ್ವೆಂಟ್ ಆದರೆ T1 ನಾಟ್ ಅಂದ್ಕೊಳ್ಳೋಣ. T1 ಈಸ್ at what temperature will that water boil ಅಂದರೆ that solution boil. T1 question mark. ಆಮೇಲೆ T1 ನಾಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ 100 ಡಿಗ್ರಿ ಪ್ಲಸ್ 273 373 ಕೆಲ್ವಿನಲ್ಲಿ ಬರ್ಕೊಂಡೆ. ಪ್ಯೂರ್ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, 100 ಪ್ಲಸ್ 273 373 ಕೆಲ್ವಿನ್. ಹಾಗಾದರೆ ನನಗೆ T1 ನಾಟ್ ಗೊತ್ತಿದೆ, T1 ಕಂಡುಹಿಡಿಬೇಕು ಅಂದರೆ ಐ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಡೆಲ್ಟಾ TB ಕ್ವಶನ್ ಮಾರ್ಕ್, ಅದು ಕಂಡುಹಿಡಿಬೇಕು. ಅದು ಕಂಡುಹಿಡ್ಕೊಂಡ ಮೇಲೆ ಇದನ್ನು ಕಂಡುಹಿಡಿಬೋದು ಸುಲಭವಾಗಿ ನಾವು T1 ನಾಟನ್ನು. ಹಾಗೆ ಮುಂದ್ಕೋದೋಣ. ಅಟ್ ವಾಟ್ ಟೆಂಪರೇಚರ್ ವಿಲ್ ವಾಟರ್ ಬಾಯಿಲ್ ಅಂದರೆ ವಿಲ್ ದಟ್ ಸೊಲ್ಯೂಷನ್ ಬಾಯಿಲ್, T1 ಕೇಳಿದ್ದಾರೆ. ಗಿವನ್ KB ಫಾರ್ ವಾಟರ್ ಈಸ್ 0.52 ಕೆಲ್ವಿನ್ kg/mol. KB ಕೊಟ್ಟಿದ್ದಾರೆ, ಬರ್ಕೊಳ್ಳಿ. KB is equal to 0.52 KB ಬೆಲೆ. ಸೊ ಈಗ ನಾವು ಡಿರೈವ್ ಮಾಡಿರ್ತಕ್ಕಂಥ ಒಂದು ಈಕ್ವೇಷನ್ ಏನಿದೆ ಅದನ್ನು ಬರ್ಕೊಳ್ಳೋಣ. ಇಲ್ಲಿದೆ, ಬೇರೆ ಬರೀರಿ ನೀವು ಸಹ. M2 is equal to 1000, come on, write down, KB W2 divided by delta TB W1. ಈಗ ನಾನು T1 ಬೇಕು ಅಂದಾಗ ಐ ಶುಡ್ ಡಿಟರ್ಮಿನ್ ಡೆಲ್ಟಾ TB. ಹಾಗಾದರೆ ಡೆಲ್ಟಾ TB ಇಲ್ಲಿ ಬರ್ಕೊಳ್ರಿ, M2 ಇಲ್ಲಿ ಬರ್ಕೊಂಡು ರೀರೈಟ್ ಮಾಡಿ ಈಕ್ವೇಷನ್. ಡೆಲ್ಟಾ TB ಇಸ್ ಈಕ್ವಲ್ ಟು 1000 KB W2 ಡಿವೈಡೆಡ್ ಬೈ M2 W1. M2 ಇಲ್ಲಿ ಬಂದಿದೆ, ಡೆಲ್ಟಾ TB ಇಲ್ಲಿ ಬಂತು, W1. ಈಗ ಎಲ್ಲ ನಮಗೆ ಗೊತ್ತಿರೋ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. 1000 ಇಂಟು KB 0.52, W2 is 18 divided by M2. What is M2? Molecular mass of solute. Solute ಯಾವುದಿಲ್ಲಿ? ಗ್ಲೂಕೋಸ್. ಸಲ್ಯೂಟಿನ ಮಾಲಿಕ್ಯುಲರ್ ಮಾಸ್ 180. ಗ್ಲೂಕೋಸಿನ ಮಾಲಿಕ್ಯುಲರ್ ಮಾಸ್ ನೆನ್ಪಿಟ್ಕೊಳ್ರಿ, M2 ಫಾರ್ C6H12O6. ಇದು ಗ್ಲೂಕೋಸಿನ ಫಾರ್ಮುಲಾ. ಅದರ ಮಾಲಿಕ್ಯುಲರ್ ಮಾಸ್ ಬೇಕು ಅಂದರೆ ಅಲ್ಲಿ ಬರುವ ಎಲ್ಲ ಆಟಮ್ಗಳ ಟೋಟಲ್ ಅಟಾಮಿಕ್ ಮಾಸಸ್ಸನ್ನು ಆ್ಯಡ್ ಮಾಡಬೇಕು. ದಟ್ ವಿಲ್ ಕಮ್ ಟು ಬಿ 180. ಇದು M2. ಹಾಗಾದರೆ M2 ಈಸ್ 180 ಇಂಟು W1 1000. ಸೊ ಈಗ ನಾವು ಲೆಕ್ಕ ಹಾಕಿದರೆ ನೋಡಿ, 1000 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 18 ಇದೆ, ಇಲ್ಲಿ 180 ಇದೆ, 10 ಟೈಮ್ಸ್ ಹೋಯಿತು. 0.52 ಬೈ 10 0.052 ಬಂತು ಡಿಫರೆನ್ಸ್. ಅದು ಡೆಲ್ಟಾ TB. ಆಮೇಲೆ ನಾವೇನು ಬರಿತೀವಿ? ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ is the difference between ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್, ಅದು ಜಾಸ್ತಿ ಇರುತ್ತೆ, T1 ಮೈನಸ್ T1 ನಾಟ್. ಸೊ ಹಾಗಾದರೆ ಈಗ ಬರೆಯೋಣ. ನೆಕ್ಸ್ಟ್ ಸ್ಟೆಪ್ ಈಗ ಡೆಲ್ಟಾ TB ಇಸ್ ಈಕ್ವಲ್ ಟು T1. ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್. ಸಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಯಾವಾಗಲೂ ಜಾಸ್ತಿ ಇರುತ್ತೆ, ಮೈನಸ್ T1 ನಾಟ್. ಹಾಗಾದರೆ ನಿನಗೆ T1 ಬೇಕಲ್ಲ, T1 ಇಸ್ ಈಕ್ವಲ್ ಟು ಡೆಲ್ಟಾ TB. T1 ನಾಟ್ ಈ ಕಡೆ ಬಂದ ಪ್ಲಸ್ T1 ನಾಟ್. ಡೆಲ್ಟಾ TB ಬೆಲೆ ಎಷ್ಟು ಬಂದಿದೆ ಇಲ್ಲಿ ನಮಗೆ? 0.052. ಸೊ 0.052 ಪ್ಲಸ್ T1 ಈಸ್ 373. ಆನ್ಸರ್ 373.052 ಕೆಲ್ವಿನ್ನಲ್ಲಿ. ಅದರಲ್ಲಿ 273 ಕಳೆದರೆ ಇದು ಕೆಲ್ವಿನ್ನಲ್ಲಿ ಬಂತು. ನಾವು ಅದನ್ನು ಸೆಲ್ಸಿಯಸ್ಸಲ್ಲಿ ಹೇಳಬೇಕು ಅಂದರೆ -273, ಇಟ್ ವಿಲ್ ಬಿ 100.052 ಡಿಗ್ರಿ ಸೆಲ್ಸಿಯಸ್. ಅದು ಆ ಸೊಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟು. ನೋಡಿ, ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟು ಬರೀ 100 ಡಿಗ್ರಿಗಿಂತ ಇದು 100.052 ಇದೆ. ಸೊ ಆದ್ದರಿಂದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಸೊಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟ್ ಯಾವಾಗಲೂ ಸಾಲ್ವೆಂಟ್ಗಿನ ಜಾಸ್ತಿ ಇರುತ್ತೆ. ಸಾಲ್ವೆಂಟ್ 100, ಸೊಲ್ಯೂಷನ್ ಎಷ್ಟು ಬಂತು ನಮಗೆ? 100ಗಿನ ಜಾಸ್ತಿ ಬಂತು. ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಈ ರೀತಿಯಲ್ಲಿ
ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ 30th ಪ್ರಾಬ್ಲಮ್. ಕಮಾನ್ 30 ಅಂತ ಬರೀರಿ. ಆ ಪ್ರಾಬ್ಲಮ್ನ ನೀವು ಆಮೇಲೆ ಬರ್ಕೊಳ್ಳಿ. ಈಗ ಓದೋಣ. ವಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡೆಸಿಮೋಲಾಲ್ ಅಂದರೆ ಸ್ಮಾಲ್ ಎಮ್, ಮೊಲ್ಯಾಲಿಟಿ ಕೊಟ್ಟಿದ್ದಾರೆ. ಡೆಸಿಮೋಲಾಲ್ ಬರೀರಿ. ಡೇಟಾ ಬರ್ಕೋ. ಸ್ಮಾಲ್ ಎಮ್ ಈಸ್ ಈಕ್ವಲ್ ಟು 0.1. ಸ್ಮಾಲ್ ಎಮ್ ಬೆಲೆ 0.1 ಆಫ್ ಯೂರಿಯಾ ಗಿವನ್ kb ಆಫ್ ವಾಟರ್ ಈಸ್ 0.52 ಕೆಲ್ವಿನ್ kg per mole. ಕೇಳಿಬಿಟ್ರು ವಾಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡೆಸಿಮೋಲಾಲ್ ಸೊಲ್ಯೂಷನ್. ಹಾಗಾದರೆ ಈಗ ಬಾಯ್ಲಿಂಗ್ ಪಾಯಿಂಟ್ ಕೇಳಿದ್ದಾರೆ. ಬಟ್ ಬಾಯ್ಲಿಂಗ್ ಪಾಯಿಂಟ್ ಕೇಳಿದಾಗ ಡೆಲ್ಟಾ ಟಿ ಬಿ ಕಂಡುಹಿಡಿದು ಬಾಯ್ಲಿಂಗ್ ಪಾಯಿಂಟ್ಗೆ ಹೋಗ್ತೀವಿ. ಇಲ್ಲಿ ಮಾಡಿದ ಹಾಗೆ ಡೆಲ್ಟಾ ಟಿ ಬಿ ಕಂಡುಹಿಡ್ಕೊಂಡು ದೆನ್ ವಿ ಕ್ಯಾಲ್ಕ್ಯುಲೇಟೆಡ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾದರೆ ಈಗ ಕೆ ಬಿ, ಡೆಲ್ಟಾ ಟಿ ಬಿ, ಮೊಲ್ಯಾಲಿಟಿ ಈ ಮೂರನ್ನು ಕನೆಕ್ಟ್ ಮಾಡುವ ಈಕ್ವೇಷನ್ ಡೆಲ್ಟಾ ಟಿ ಬಿ ರೈಟ್ ಡೌನ್ is equal to kb into m. ಡೆಲ್ಟಾ ಟಿ ಬಿ ಬೇಕು ನನಗೆ. ಕೆ ಬಿ ಬೆಲೆ 0.52 ಇಂಟು ಎಮ್. ಡೆಸಿ ಅಂದರೆ 0.1. ಎರಡು ಮಲ್ಟಿಪ್ಲೈ ಮಾಡಿದರೆ 0.052 ಬಂತು. ಇದು ಡೆಲ್ಟಾ ಟಿ ಬಿ. ಸೇಮ್ ಟೈಪ್ ಅದು ಅದೇ ಟೈಪೇ ಬರುತ್ತೆ. ಈಗ ಡೆಲ್ಟಾ ಟಿ ಬಿ ಬಂದ ಮೇಲೆ ವಾಟ್ ಈಕ್ವೇಷನ್ ಯು ರೈಟ್? ಡೆಲ್ಟಾ ಟಿ ಬಿ is equal to T1 minus T1 naught. ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ? ವಾಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಡೆಸಿಮೋಲಾಲ್ ಸೊಲ್ಯೂಷನ್ ಅಂದರೆ T1 ಕೇಳಿದ್ದಾರೆ. T1 ಬೇಕು ಅಂದರೆ T1 is equal to ಡೆಲ್ಟಾ ಟಿ ಬಿ ಮೈನಸ್ T1 ನಾಟ್ ಆ ಕಡೆ ಬರುತ್ತೆ ಪ್ಲಸ್ T1 ನಾಟ್. ಸೊ ಆ್ಯಸ್ ಯೂಶುವಲ್ 0.052 ಪ್ಲಸ್ T1 ನಾಟ್ ಈಸ್ 373. ಆನ್ಸರ್ 373. ಅದೇ ಟೈಪೇ ಬಂತ ಆನ್ಸರ್. ಕೊನೆಗೆ 0.052 ಅದರಲ್ಲಿ 273 ಕಳೆದ್ರೆ 100.052 ಡಿಗ್ರಿ ಸೆಲ್ಸಿಯಸ್. ಅದು ಕೆಲ್ವಿನ್ನಲ್ಲಿದೆ ಮೊದಲೇದು ಆನ್ಸರ್. ಅದರಲ್ಲಿ 273 ಕಳೆದೆ ಆಗ ನನಗೆ ಆನ್ಸರ್ ಸೆಲ್ಸಿಯಸ್ಸಲ್ಲಿ ಬಂತು. ಇದು ಸಿಂಪಲ್ ಪ್ರಾಬ್ಲಮ್. ಈವನ್ ಫಾರ್ JEE ಮೈನ್ಸ್, ಕರ್ನಾಟಕ CET ಇಂಥವಕ್ಕೆ ಈ ರೀತಿಯಲ್ಲಿ ನಮಗೆ ಕೇಳಿಬಿಡ್ತಾರೆ. ಇಲ್ಲಿ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆಗ ನಮಗೆ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್ ಆ ಈಕ್ವೇಷನ್ ಉಪಯೋಗಿಸ್ಕೊಂಡು ವಿ ವಿಲ್ ಕಂಟಿನ್ಯೂ ದ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಯು ವಿಲ್ ಗೆಟ್ ಈಸಿಲಿ ದ ಆನ್ಸರ್. ಸೊ ಇದು CETಗೂ ಬರ್ತಕ್ಕಂಥದ್ದು, JEE ಮೇನ್ಸ್ಗೂ ಬರ್ತಕ್ಕಂಥದ್ದು, NETಗೂ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದು. ನೆಕ್ಸ್ಟ್ 31 ಕ್ವಶನ್ ನಂಬರ್ 31ಗೆ ಹೋಗೋಣ. ಎ ಸೊಲ್ಯೂಷನ್ ಕಂಟೈನಿಂಗ್ 1.8 grams ಆಫ್ ಎ ನಾನ್ ವಾಲಟೈಲ್ ಸಲ್ಯೂಟ್. ನೋಡಿ, ಸಲ್ಯೂಟಿನ ಮಾಸ್ ಕೊಟ್ಟರು. ಪ್ರಾಬ್ಲಮ್ ನಂಬರ್ 31 ಬರೆದು ಡೇಟಾ ಕಲೆಕ್ಷನ್ ಮಾಡಿ. ಸಲ್ಯೂಟಿನ ಮಾಸ್ 1.8 ಗ್ರಾಮ್ ಡಿಸಾಲ್ವ್ಡ್ ಇನ್ 90 grams ಆಫ್ ಬೆನ್ಝೀನ್. ನೋಡಿ, ನೋಟ್ ಇಟ್ ಡೌನ್. ಇಲ್ಲಿ ಕೊಟ್ಟಿರೋದು ವಾಟರ್ ಸಾಲ್ವೆಂಟ್ ಅಲ್ಲ, ಸಾಲ್ವೆಂಟ್ ಬೆನ್ಝೀನ್. ಹಾಗಾದರೆ ಸಾಲ್ವೆಂಟಿನ ಮಾಸ್ W1 is equal to 90 grams was found to boil at 354.11 Kelvin. ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಆಯ್ತು ಹೇಳು? ಎ ಸಲ್ಯೂಷನ್ ಡೀಟೇಲ್ಸ್ ಎಲ್ಲ ಕೊಟ್ಟು ದಟ್ ಸಲ್ಯೂಷನ್ ವಾಸ್ ಫೌಂಡ್ ಟು ಬಾಯಿಲ್ ಅಟ್ 354.11 Kelvin. ಇದು ಸಲ್ಯೂಷನ್ ಇನ್ ಅ ಬಾಯ್ಲಿಂಗ್ ಪಾಯಿಂಟ್ T1. ರೈಟ್ ಇಟ್ ಡೌನ್. T1 ಕ್ಯಾಪಿಟಲ್ T ಬರೆದು ಮೂಲೆಯಲ್ಲಿ 1 ಹಾಕು. T1 ಈಕ್ವಲ್ಸ್ 354.11 Kelvin. ಆಮೇಲೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಬೆನ್ಝೀನ್ ಅದು T1 ನಾಟ್. T1 ನಾಟ್ ಈಸ್ 353.23 Kelvin. T1 ಕೊಟ್ಟಿದ್ದಾರೆ, T1 ನಾಟ್ ಕೊಟ್ಟಿದ್ದಾರೆ. ಡಿಫರೆನ್ಸ್ ಈಸ್ ಡೆಲ್ಟಾ ಟಿ ಬಿ. ಕ್ಯಾಲ್ಕ್ಯುಲೇಟ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ M2 ಕೇಳಿದ್ದಾರೆ. M2 ಕ್ವಶನ್ ಮಾರ್ಕ್. ಕೆ ಬಿ ಬರ್ಕೋ. ಕೆ ಬಿ ಫಾರ್ ಬೆನ್ಝೀನ್. ಸಾಲ್ವೆಂಟಿಂದ ಸಾಲ್ವೆಂಟಿಗೆ ಕೆ ಬಿ ಬೆಲೆ ಚೇಂಜ್ ಆಗುತ್ತೆ. ವಾಟರ್ ಆದರೆ ಅದು 0.52. ಬೆನ್ಝೀನ್ ಸಾಲ್ವೆಂಟಿಗೆ ನೋಡಿ ಬೇರೆ ಕೊಟ್ಟಿದ್ದಾರೆ 2.53 kg ಕೆಲ್ವಿನ್ ಪರ್ ಮೋಲ್. ಸ್ವಲ್ಪ ತಬ್ಬಿದ್ದಿದೆ. kg ಕೆ ಹೋಗಿದೆ ಅಲ್ಲಿ, ಸಣ್ಣ ಮಾಡ್ಕೊಳ್ಳಿ. ಕೆ ಬಿ ಫಾರ್ ಬೆನ್ಝೀನ್ ಈಸ್ 2.53 ಕೆಲ್ವಿನ್. ಕೆಲ್ವಿನ್ ಹೋಗಿದೆ, ಕೆ ಬರ್ಕೋ ಅಲ್ಲಿ.
ಕೆಲ್ವಿನ್ ಕೆ ಜಿ ಪರ್ ಮೋಲ್. ಆ ಕೆ ಬಿ ಬೆಲೆ ಬರ್ಕೊ. ಕೆ ಬಿ ಈಸ್ 2.53 ಮೋಲಾರ್ ಮಾಸ್ ಕೇಳಿದ್ದಾರೆ. ಹಾಗಾದರೆ ಮೊದಲು ಡೆಲ್ಟಾ ಟಿ ಬಿ ಕಂಡುಹಿಡಿಯೋಣ. ಆಮೇಲೆ ಈ ಈಕ್ವೇಷನ್ ಡೆಲ್ಟಾ ಟಿ ಬಿ ಕಂಡುಹಿಡಿಬೇಕು ನಾವೀಗ. ಡೆಲ್ಟಾ ಟಿ ಬಿ ಈಸ್ ವಾಟ್? ಇಲ್ಲಿ ಬರೆದಿದ್ದೀವಿ. ಡೆಲ್ಟಾ ಟಿ ಬಿ ಈಸ್ T1 ಮೈನಸ್ T1 ಡೆಲ್ಟಾ ಟಿ ಬಿ ಬೇಕು. ಹಾಗಾದರೆ ವಾಟ್ ಈಸ್ T1? ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ 354.11 ಮೈನಸ್ 353.23 ಆನ್ಸರ್ 0.88 ಬರುತ್ತೆ ಡೆಲ್ಟಾ ಟಿ ಬಿ 0.88. ಹಾಗಾದರೆ ಈಗ ನಮಗೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಬೇಕಾಗಿದೆ. ಈ ಈಕ್ವೇಷನ್ ಬರ್ದಿನಿ ಇಲ್ಲಿ, ಅದು ನೀವು ಬರ್ಕೊಳ್ಳಿ. M2 is equal to 1000 kb W2 divided by delta TB W1. You write this equation now. ಎಲ್ಲ ಡೇಟಾ ಇದೆ ನಮ್ಮ ಹತ್ರ. ಮೋಲಾರ್ ಮಾಸ್ ಆಫ್ ದಿ ಸಲ್ಯೂಟನ್ನು ಕಂಡುಹಿಡಿಬೇಕು. ಹಾಗಾದರೆ M2ನೇ ಕಂಡುಹಿಡಿಬೇಕಾಗಿದೆ. 1000 ಇಂಟು ಕೆ ಬಿ ಬೆಲೆ 2.53 ಅದು ಕೆ ಬಿ ಆಫ್ ಬೆನ್ಝೀನ್ ಇಂಟು W2 1.8 ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಅಲ್ಲಿ ಲೆಕ್ಕ ಹಾಕಿದ್ದೀವಿ 0.88 ಇಂಟು W1 90 grams ಆಫ್ ಬೆನ್ಝೀನ್ 90. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ವಿಲ್ ಬಿ 57.5. ಬರೀ ಮಾಲಿಕ್ಯುಲರ್ ಮಾಸ್ ಅಂತ ಕೇಳಿದರೆ ಇಷ್ಟು ಸಾಕು. ಗ್ರಾಮೋಲಾರ್ ಮಾಸ್ ಅಂತ ಕೇಳಿದರೆ ಸೋ ಮೆನಿ ಗ್ರಾಮ್ಸ್ ಪರ್ ಮೋಲ್. ಕ್ಯಾಲ್ಕ್ಯುಲೇಟ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಅಂತ ಕೊಟ್ಟಾಗ ಇಷ್ಟೇ ಇಟ್ಟು ನಡೆಯುತ್ತೆ. ಇಲ್ಲ ಸೋ ಮೆನಿ ಗ್ರಾಮ್ಸ್, ಅದು ಇಟ್ ಇಸ್ ದ ಮಾಸ್ ಆಫ್ 1 ಮೋಲ್. ಅದಕ್ಕೆ ಸೋ ಮೆನಿ ಗ್ರಾಮ್ ಪರ್ ಮೋಲ್, ಒಂದು ಮೋಲಿನ ತೂಕ ಮಾಲಿಕ್ಯುಲರ್ ಮಾಸ್ ಅಂತ ಅರ್ಥ. ಅದು ಆ ರೀತಿಯಲ್ಲಿ ನಾವು ಪ್ರಾಬ್ಲಮ್ನ ವರ್ಕೌಟ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರು 32. ಅದನ್ನು ನೀವೇ ಮಾಡಿ, ನಾನು ಡೇಟಾ ಕಲೆಕ್ಷನ್ ಮಾಡಿಕೊಡ್ತೀನಿ. ಈಗ ಕಮಾನ್ ಓದ್ತಾ ಹೋಗೋಣ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ 750 millimeter. ಸೊ ಇವರು ಅಟ್ಮಾಸ್ಫಿರಿಕ್ ಪ್ರೆಷರ್ನ 750 millimeter ಕೊಟ್ಟಿದ್ದಾರೆ. ಜನರಲಿ ಇಟ್ ಈಸ್ ದ ಪ್ರೆಷರ್ ಅಟ್ ಶಿವಮೊಗ್ಗ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ 750 millimeter ಈಸ್ 99.63 degrees Celsius. ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಅದು T1 ನಾಟ್ ಬರ್ಕೊಳ್ಳಿ. T1 ನಾಟ್ ಈಸ್ 99.63 degrees Celsius. How much sucrose is to be added? How much sucrose is to be added? How much sucrose is to be added? Mass of solute ಕೇಳಿದ್ದಾರೆ. How much of sucrose is to be added? ಅಂದರೆ W2 question mark. To 500 grams of water, W1 500 grams. So that water boils at 100 degrees Celsius. That water ಅಂದರೆ ಸುಕ್ರೋಸನ್ನು ಕರಗಿಸಿದ ನಂತರ ಬಂದಿರೋದು ವಾಟರ್ ಅಂದರೆ ಅದು ಸೊಲ್ಯೂಷನ್. ಇಟ್ ಈಸ್ ವಾಟರ್ ಕಂಟೈನಿಂಗ್ ಸುಕ್ರೋಸ್. ಆದ್ದರಿಂದ ಆಫ್ ವಾಟರ್ ಸಚ್ ದಟ್ ಇಟ್ ಬಾಯ್ಲ್ಸ್ ಅಂದರೆ ಅದು ವಾಟರ್ ಕಂಟೈನಿಂಗ್ ಸುಕ್ರೋಸ್ ಸೊಲ್ಯೂಷನ್. ಅದು ಇಟ್ ಅಂದರೆ ಸೊಲ್ಯೂಷನ್. ಅಟ್ ವಾಟ್ ಟೆಂಪರೇಚರ್ ಇಟ್ ಬಾಯ್ಲ್ಸ್. ಅದನ್ನು 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದು T1 ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. T1 100 degrees Celsius. KB ಕೊಟ್ಟಿದ್ದಾರೆ 0.52. ಸೊ W2 ಕಂಡುಹಿಡೀರಿ. ಹಾಗಾದರೆ ನೀವು ಈ ಈಕ್ವೇಷನ್ ಬರ್ಕೊಳ್ಳಿ. ಹಾಗಾದರೆ ಇಲ್ಲಿ M2 ಬೇಕು ನಿನಗಿಲ್ಲಿ. W2 ಕೇಳಿದಾಗ M2 ಬೇಕು. M2 ಈಸ್ ಫಾರ್ ವಾಟ್? ಸುಕ್ರೋಸ್. ಅದು ಬರ್ಕೊಂಬಿಡಲ್ಲಿ ಸೈಡ್ನಲ್ಲಿ. M2 ಡೇಟಾದಲ್ಲಿ ಬರ್ಕೊ. M2 ಈಸ್ ಈಕ್ವಲ್ ಟು 342. ಯಾಕೆ ಅಂದರೆ ಸುಕ್ರೋಸಿನ ಫಾರ್ಮುಲಾ C12H22O11. ನಾವು ತಿನ್ನೋ ಸಕ್ಕರೆ ಮನೆಯಲ್ಲಿ ಏನಿದೆ ಅದು ಕೇನ್ ಶುಗರ್. ಅದರ ಕೆಮಿಕಲ್ ನೇಮ್ ಸುಕ್ರೋಸ್. ಅದರ ಫಾರ್ಮುಲಾ C12H22O11.
ಇದರ ಟೋಟಲ್ ಮಾಸನ್ನು ಕಂಡುಹಿಡಿದರೆ ಇಟ್ ಕಮ್ಸ್ ಟು ಬಿ 342. ಸೊ ಬರ್ಕೊಂಬಿಡು, m2 is 342. ಆಗ ಯು ರೈಟ್ ದಿಸ್ ಈಕ್ವೇಷನ್. ಕಮನ್ ರೈಟ್, m2 is equal to 1000 kb w2 divided by delta tb into w1. ಬರ್ದಾಯ್ತು. ಈಗ w2 ಬೇಕಲ್ಲಪ್ಪ, ರೀರೈಟ್ ದಿ ಈಕ್ವೇಷನ್. w2 ಈಕ್ವಲ್ಸ್ ಏನಾಗುತ್ತೆ ಈಗ, ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ 1000 kb. w2 ಪಕ್ಕದಲ್ಲಿರೋದು ಕೆಳಗೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಇದನ್ನು. ರೈಟ್, w2 ಈಕ್ವಲ್ಸ್ m2 ಇಂಟು ಡೆಲ್ಟಾ tb ಇಂಟು w1 ಡಿವೈಡೆಡ್ ಬೈ 1000 kb. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡು, ಅಲ್ಲಿ ಕೊಟ್ಟಿರೋ ಆನ್ಸರೇ ಬರುತ್ತೆ. ಅದು ಕರೆಕ್ಟ್ ಇದೆ, 121.67 ಗ್ರಾಮ್ ಇದು ಮಾಸ್ ಆಫ್ ಸಲ್ಯೂಟ್. ಈ ರೀತಿಯಲ್ಲಿ ಅವ್ರು ನಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೇಳಬಹುದು. ಡೆಲ್ಟಾ ಟಿ ಪಿ ಕಂಡುಹಿಡಿದು T1 ಕಂಡುಹಿಡಿತೀವಿ. ಮಾಲಿಕ್ಯುಲರ್ ಮಾಸ್ ಕೇಳಬಹುದು, ಆಗ m2 ಕಂಡುಹಿಡಿತೀವಿ. ದೆನ್ ಮಾಸ್ ಆಫ್ ದಿ ಸಲ್ಯೂಟ್ ಕೇಳ್ಬೋದು, ಈ ಲೆಕ್ಕದಲ್ಲಿ ಮಾಡಿದ ಹಾಗೆ w2 ಕಂಡುಹಿಡಿ. ಈ 3 ಪ್ರಾಬ್ಲಮ್ಸ್, ಈ ವೆರೈಟೀಸ್ ನೋಡಿ, ಈ 3 ವೆರೈಟಿ ಬರ್ಬೋದು. ಐದರ್ ದೇ ಮೇ ಕ್ಯಾಲ್ಕುಲೇಟ್ m2 ಆರ್ w2 ಆರ್ ಡೆಲ್ಟಾ tb. ಈ 3 ಪ್ರಾಬ್ಲಮ್ ವರ್ಕೌಟ್ ಮಾಡಿಬಿಟ್ಟಿದ್ವಿ ನಾವು. ಈ 3 ಕಲಿತ್ರೆ ಎಕ್ಸಾಮಿಗೆ ವಿ ಆರ್ ರೆಡಿ. ಈಗ 2 ಕಾಲಿಗೇಟಿವ್ ಪ್ರಾಪರ್ಟಿ ಮುಗಿದಿದೆ. ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮುಗೀತು. ದೆನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮುಗಿಸಿದ್ದೀನಿ. ಈಗ ಮೂರನೇ ಕಾಲಿಗೇಟಿವ್ ಪ್ರಾಪರ್ಟಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ನೋಡಿ, ಈ ವರ್ಡ್ಸ್ ನೆನಪಿರ್ತಾವೆ ನಮಗೆ. ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಯಾವುದು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಅಲ್ಲಿ ಲೋಯರಿಂಗ್ ಅನ್ನೋ ವರ್ಡ್ ಬರುತ್ತೆ. ಹಾಗಾದರೆ ವೇಪರ್ ಪ್ರೆಷರ್ ಇಸ್ ಲೋಯರ್ಡ್ ಬೈ ಡಿಸಾಲ್ವಿಂಗ್ ಎ ನಾನ್ ವಾಲಟೈಲ್ ಸಲ್ಯೂಟ್. ಅದು ಲೋಯರಿಂಗ್, ಫಸ್ಟ್ ಒನ್. ಸೆಕೆಂಡ್ ಒನ್ ಎಲಿವೇಶನ್ ಬಂತು. ಹಿಂಗೆ ಆಲ್ಟರ್ನೇಟಿವ್ ಆಗಿದೆ ನೋಡಿ, ನೆನ್ಪಿಟ್ಕೊಳ್ಳೋಕ್ಕೆ. ಫಸ್ಟ್ ಲೋಯರಿಂಗ್, ಅಲ್ಲಿಗೆ ವೇಪರ್ ಪ್ರೆಷರ್ ಈಸ್ ಲೋಯರ್ಡ್ ಬೈ ಡಿಸಾಲ್ವಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ಎರಡನೇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಶನ್ ಅಂದರೆ ಇನ್ಕ್ರೀಸ್, ಹಾಗಾದರೆ ಬಾಯ್ಲಿಂಗ್ ಪಾಯಿಂಟ್ ಗೆಟ್ ಎಲಿವೇಟೆಡ್. ಒಂದು ನಾನ್ ವಾಲಟೈಲ್ ಸಲ್ಯೂಟನ್ನು ನೀರಿನಲ್ಲಿ ಕರಗಿಸಿದರೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ 100ಕ್ಕಿಂತ. ವಾಟರ್ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಇದ್ದರೆ ಆ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ 100ಗಿಂತ ಜಾಸ್ತಿ ಎಲಿವೇಟ್ ಆಯಿತು ಅಂತ ಅರ್ಥ ಆಗುತ್ತೆ. ಮೂರನೇದು ನೋಡಿ ಡಿಫ್ರೆನ್ಸ್ ಹೆಂಗಿದೆ, ಮೊದಲೇ ಲೋಯರಿಂಗ್, ಆಮೇಲೆ ಎಲಿವೇಶನ್, ಆಮೇಲೆ ಮತ್ತೆ ಲೋಯರಿಂಗ್. ಡಿಪ್ರೆಷನ್ ಅಂದರೆ ಕಮ್ಮಿ ಆಗೋದು, ಡಿಪ್ರೆಸ್ ಆಯಿತು, ಕಮ್ಮಿ ಆಯಿತು. ಸೊ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಇದರ್ಥ ಎ ನಾನ್ ವಾಲಟೈಲ್ ಸಲ್ಯೂಟ್ ಡಿಪ್ರೆಸಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಈಗ ಪ್ಯೂರ್ ಸಾಲ್ವೆಂಟ್ ವಾಟರ್ ಇದೆಯಲ್ಲಪ್ಪ, ಇದು ಫ್ರೀಸ್ ಆಗೋದು 0 ಡಿಗ್ರಿಯಲ್ಲಿ. ವಾಟರ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟು, ಯಾವ ಟೆಂಪರೇಚರ್ನಲ್ಲಿ ವಾಟರ್ ಫ್ರೀಸ್ ಆಗಿ ಐಸ್ ಆಗುತ್ತೆ, 0 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನಲ್ಲಿ ಹೇಳೋದಾದರೆ 0 + 273 ಕೆಲ್ವಿನ್. ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ವಾಟರ್. ಅದಲ್ಲಿ ನಾವು ಯಾವುದೇ ಒಂದು ನಾನ್ ವಾಲಟೈಲ್ ಸಲ್ಯೂಟ್ ಕರಗಿಸಿದರೆ ಡಿಪ್ರೆಷನ್ ಅಂತ ವರ್ಡ್ ಬರುತ್ತಲ್ಲ, ಫ್ರೀಸಿಂಗ್ ಪಾಯಿಂಟ್ ಈ ಲೋಯರ್ಡ್ ಅಂದರೆ 0 ಡಿಗ್ರಿಗಿನ ಕೆಳಗೆ. 0 ಡಿಗ್ರಿಗಿನ ಕೆಳಗೆ ಅಂದರೆ ಮೈನಸ್ ಸಮಥಿಂಗ್ ಟೆಂಪರೇಚರ್ನಲ್ಲಿ ಫ್ರೀಸ್ ಆಗುತ್ತೆ. ಸಲ್ಯೂಷನ್ ಫ್ರೀಸಸ್ ಅಟ್ ಎ ಟೆಂಪರೇಚರ್ ಲೆಸ್ ದೆನ್ 273 ಕೆಲ್ವಿನ್. ಹಾಗಾದರೆ ಸಮುದ್ರದ ನೀರು, ಸೀ ವಾಟರ್, ಅದು ಸಲ್ಯೂಷನ್. ಅದರಲ್ಲಿ ಅನೇಕ ನಾನ್ ವಾಲಟೈಲ್ ಸಲ್ಯೂಟ್ಸ್ ಕರಗಿದೆ. ಅವು ವಾಟರ್ನ ಫ್ರೀಸಿಂಗ್ ಪಾಯಿಂಟನ್ನು ಕಡಿಮೆ ಮಾಡ್ತವೆ. ಹಾಗಾದರೆ ಸೀ ವಾಟರ್ ಫ್ರೀಸಸ್ ಅಟ್ ಎ ಟೆಂಪರೇಚರ್ ಲೆಸ್ ದ್ಯಾನ್ 273 ಕೆಲ್ವಿನ್. ವೈ? ಬಿಕಾಸ್ ಸೀ ವಾಟರ್ ಕಂಟೈನ್ಸ್ ಪ್ಲೆಂಟಿ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ಸ್. ಅಂಡ್ ನಾನ್ ವಾಲಟೈಲ್ ಸಲ್ಯೂಟ್ ಆಲ್ವೇಸ್ ಡಿಪ್ರೆಸಸ್ ದ ಫ್ರೀಸಿಂಗ್ ಪಾಯಿಂಟ್. ಅದಕ್ಕೆ ಅದನ್ನು ನಾವು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಹಾಗಾದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಪ್ಯೂರ್ ಸಾಲ್ವೆಂಟ್ ಈಸ್ ಲೆಸ್ ದ್ಯಾನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಲ್ಯೂಷನ್ ಈಸ್ ಲೆಸ್ ದ್ಯಾನ್. ಸಲ್ಯೂಷನ್ ಕರಗಿಸಿದ ಮೇಲೆ ತಾನೇ ಕಮ್ಮಿ ಆಗೋದು.
So freezing point of a solution is less than freezing point of pure water, pure solvent water. ಇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಹಾಗಾದರೆ ಪ್ಯೂರ್ ವಾಟರ್ನ ಫ್ರೀಸಿಂಗ್ ಪಾಯಿಂಟನ್ನು ಏನಂತ ಕರೆಯೋಣ? ಟಿ ಎಫ್ ನಾಟ್. ಎಫ್ ಅಂದರೆ ಫ್ರೀಸಿಂಗ್, ನಾಟ್ ಅಂದರೆ ಪ್ಯೂರ್ ಇದ್ದಾಗ ನಾಟ್ ಅನ್ನೋ ವರ್ಡ್ ಉಪಯೋಗಿಸ್ತೀವಿ. ಹಾಗಾದರೆ ಟಿ ಎಫ್ ನಾಟ್, ಟಿ ಎಫ್ ನಾಟ್ ವಾಟ್ ಇಟ್ ಈಸ್? freezing point of pure solvent. ನಾಟ್ ಹಾಕಿದಾಗ ಅದು ಪ್ಯೂರ್ ಸಾಲ್ವೆಂಟ್. ಟಿ ಎಫ್ ಅಂದರೆ ಇದು ಸಲ್ಯೂಷನ್ ಇನ್ ಅ ಫ್ರೀಸಿಂಗ್ ಪಾಯಿಂಟ್. ಫ್ರೀಸಿಂಗ್ ಪಾಯಿಂಟ್ ಗೆಟ್ ಡಿಪ್ರೆಸ್ಡ್ ಅಂದರೆ ಯಾವ್ದು ಕಮ್ಮಿ ಇರುತ್ತೆ? ಇದು ಸಲ್ಯೂಷನ್ ಫ್ರೀಸಿಂಗ್ ಪಾಯಿಂಟ್. ಇದು ಕಮ್ಮಿ ಇರುತ್ತೆ, ಅದು ಜಾಸ್ತಿ ಇರುತ್ತೆ. ಹಾಗಾದರೆ ಎಷ್ಟು ಡಿಪ್ರೆಸ್ ಆಯಿತು? ಇದು 0 ಡಿಗ್ರಿ, ಇದು -0.01 ಡಿಗ್ರಿ ಅಂತ ಕರೆಯೋಣ. 0ಗಿನ ಕಮ್ಮಿ. ಆಗ ಡಿಫ್ರೆನ್ಸ್ ತಗೋ, ಹೈಯರ್ ಮೈನಸ್ ಲೋಯರ್, ಅತ್ತಾನೆ ಡಿಫ್ರೆನ್ಸ್. ಹಾಗಾದರೆ ಡೆಲ್ಟಾ ಟಿ ಎಫ್ ಅಂದರೇನು? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಗಿವನ್ ಬೈ ಯಾವ್ದು ಜಾಸ್ತಿ ಇದೆ? ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಹಾಗಾದರೆ ಟಿ ಎಫ್ ನಾಟ್ ಈಸ್ 0 ಮೈನಸ್ ಆಫ್, ಇದು ಮೈನಸ್ ಸಮಥಿಂಗ್, -0.01. ಆಗ ಮೈನಸ್ ಇದು 0 ಬಿಟ್ಬಿಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 0.01. ಇಷ್ಟು ಕಮ್ಮಿ ಆಯಿತು. ಇಷ್ಟು ಕಮ್ಮಿ ಆಯಿತು ಅಂದರೆ 0 ಕೆಳಗದು, ಅದಕ್ಕೆ ಮೈನಸ್ ಹಾಕ್ಬಿಡ್ತೀವಿ. 0ಗಿನ್ನ ಕೆಳಗೆ ಹೋಯಿತು ಫ್ರೀಸಿಂಗ್ ಪಾಯಿಂಟ್. ಹಾಗಾದರೆ ಯಾವುದೇ ಒಂದು ಸಲ್ಯೂಷನ್ನಿನ ಫ್ರೀಸಿಂಗ್ ಪಾಯಿಂಟು ಪ್ಯೂರ್ ಸಾಲ್ವೆಂಟ್ಗಿಂತ ಕಡಿಮೆ ಇರುತ್ತೆ. ಕಾರಣ ನಾನ್ ವಾಲಟೈಲ್ ಸಲ್ಯೂಟಿನ ಪ್ರಾಪರ್ಟಿ ಅದು. ಅದು ಯಾವಾಗಲೂ ವೇಪರ್ ಪ್ರೆಷರ್ನ ಲೋ ಮಾಡುತ್ತೆ. ಸಾಲ್ವೆಂಟಿನ ವೇಪರ್ ಪ್ರೆಷರ್ನ ಲೋಯರ್ ಮಾಡುತ್ತೆ. ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟನ್ನು ಎಲಿವೇಟ್ ಮಾಡುತ್ತೆ. ಫ್ರೀಸಿಂಗ್ ಪಾಯಿಂಟನ್ನು ಡಿಪ್ರೆಸ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಮೂರಾದು. ನಾಲ್ಕನೇದು ಹೆಂಗೆ? ಲೋಯರಿಂಗ್, ಎಲಿವೇಷನ್, ಲೋಯರಿಂಗ್ ಮತ್ತು ಎಲಿವೇಷನ್. ಹಂಗೆ ನೆನ್ಪಿಟ್ಕೊಂಡ್ಬಿಟ್ರೆ ನಾಲ್ಕನೇದೇನು? ಆಸ್ಮಾಟಿಕ್ ಪ್ರೆಷರ್, ಅದು ಜಾಸ್ತಿ ಆಗುತ್ತೆ. ಎ ನಾನ್ ವಾಲಟೈಲ್ ಸಲ್ಯೂಟ್ ಇನ್ಕ್ರೀಸಸ್ ಆಸ್ಮಾಟಿಕ್ ಪ್ರೆಷರ್. 4 ಇದೆ, ಕರೆಕ್ಟಾಗಿ ಆರ್ಡರ್ನಲ್ಲಿ ನೆನ್ಪಿಟ್ಕೊಳ್ಳಿ. ಮೊದಲೇದು ವೇಪರ್ ಪ್ರೆಷರ್, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ನಾನ್ ವಾಲಟೈಲ್ ಸಲ್ಯೂಟ್ ಲೋಯರ್ಸ್ ದಿ ವೇಪರ್ ಪ್ರೆಷರ್. ಎರಡನೇದು ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಲಿವೇಷನ್ ಪದ ನೆನ್ಪಿಟ್ಕೊಳ್ಳಿ. ಹಾಗೆ ಹೇಳಿ, ನಾನ್ ವಾಲಟೈಲ್ ಸಲ್ಯೂಟ್ ಎಲಿವೇಟ್ಸ್ ದಿ ಬಾಯ್ಲಿಂಗ್ ಪಾಯಿಂಟ್. ಮೂರನೇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ನಾನ್ ವಾಲಟೈಲ್ ಸಲ್ಯೂಟ್ ಡಿಪ್ರೆಸಸ್ ದ ಫ್ರೀಸಿಂಗ್ ಪಾಯಿಂಟ್. ನಾಲ್ಕನೇದು ಮತ್ತೆ ಇನ್ಕ್ರೀಸ್, ಮತ್ತೇನು? ಲೋಯರಿಂಗ್, ಇನ್ಕ್ರೀಸ್ ಆಗುತ್ತೆ. ಮೊದಲೇದು ಲೋಯರಿಂಗ್, ಆಮೇಲೆ ಇನ್ಕ್ರೀಸ್, ಮತ್ತೆ ಲೋಯರಿಂಗ್, ಮತ್ತೆ ಇನ್ಕ್ರೀಸ್. ಆಲ್ಟರ್ನೇಟಿವ್ ಆಗಿ ಹೇಳ್ತಾ ಹೋಗೋದು. ಲೋಯರಿಂಗ್, ಎಲಿವೇಷನ್, ಡಿಪ್ರೆಷನ್, ಇನ್ಕ್ರೀಸ್. ಆಸ್ಮಾಟಿಕ್ ಪ್ರೆಷರ್ ವಿಲ್ ಬಿ ಇನ್ಕ್ರೀಸ್ಡ್. ಅದು ಬರ್ತೀನಿ ಆಮೇಲೆ. ಸೊ ಈಗ ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ? ಫ್ರೀಸಿಂಗ್ ಪಾಯಿಂಟ್ ಬಗ್ಗೆ. ಲೋಯರಿಂಗ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ಅದನ್ನು ಗ್ರಾಫಿಕಲಿ ಪ್ರೂವ್ ಮಾಡಿ ಅಂತ ಕೊಟ್ಟರೆ, ಲಾಸ್ಟ್ ಟೈಮ್ ಮಾಡಿದ್ವಿ ನಾವು ಗ್ರಾಫ್ ಹಾಕಿ. ಹಾಗಾದರೆ ಶೋ ದಟ್ ಗ್ರಾಫಿಕಲಿ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಲ್ಯೂಷನ್ ಈಸ್ ಲೆಸ್ ದ್ಯಾನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಹಾಗಾದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ವಿ ಶುಡ್ ನೋ ವಾಟ್ ಈಸ್ ಮೆಂಟ್ ಬೈ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್. ವಾಟ್ ಈಸ್ ಮೆಂಟ್ ಬೈ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್? ಈಗ ವಾಟರ್ ಈಸ್ ಎ ಲಿಕ್ವಿಡ್, ಅದರ ಫ್ರೀಸಿಂಗ್ ಪಾಯಿಂಟ್ ಹೆಂಗೆ ಡಿಫೈನ್ ಮಾಡ್ತೀವಿ? ವಾಟರ್ ಈಸ್ ಎ ಸಬ್ಸ್ಟೆನ್ಸ್, ಅದಕ್ಕೆ ಲಿಕ್ವಿಡ್ ಫೇಸ್ ಇದೆ, ಸಾಲಿಡ್ ಫೇಸ್ ಇದೆ. ವಾಟ್ ದ ಲಿಕ್ವಿಡ್ ಫೇಸ್ ಆಫ್ ವಾಟರ್? ಲಿಕ್ವಿಡ್ ವಾಟರ್ ನಾವು ನೋಡಿರೋದು, ಲಿಕ್ವಿಡ್ ವಾಟರ್. ಇನ್ನೊಂದು ಸಾಲಿಡ್ ಫೇಸ್ ಆಫ್ ವಾಟರ್ ಯಾವುದು? ಐಸ್. ಐಸ್ನೇನಂತ ಕರಿತೀವಿ? ವಾಟರ್ ಸಾಲ್ವೆಂಟಿನ ಸಾಲಿಡ್ ಫೇಸ್. ಅದಕ್ಕೆ ಐಸನ್ನು ಫ್ರೋಝನ್ ಸಾಲ್ವೆಂಟ್ ಅಂತ ಕರಿತೀವಿ. ಗಡ್ಡೆ ಕಟ್ಟಿರುವ ಸಾಲ್ವೆಂಟು. ಐಸ್ ಈಸ್ ಫ್ರೋಝನ್ ಸಾಲ್ವೆಂಟ್. ಹಾಗಾದರೆ ಯಾವುದೇ ಒಂದು ಸಬ್ಸ್ಟೆನ್ಸಿನ ಫ್ರೀಸಿಂಗ್ ಪಾಯಿಂಟ್ ಡಿಫೈನ್ ಹೆಂಗೆ ಮಾಡೋದು? ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಬ್ಸ್ಟೆನ್ಸ್ ಈಸ್ ದ ಟೆಂಪರೇಚರ್ ಅಟ್ ವಿಚ್, ಎಲ್ಲ ವೇಪರ್ ಪ್ರೆಷರ್ನಲ್ಲೇ ಮಾತಾಡಬೇಕು. ಅಟ್ ವಿಚ್ ವೇಪರ್ ಪ್ರೆಷರ್ ಇನ್ ದ liquid phase becomes equal to the vapors in the solid phase.
ಅಲ್ಲಿ ಯಾವ ಟೆಂಪರೇಚರ್ನಲ್ಲಿ ವಾಟರ್ನ ವೇಪರ್ ಪ್ರೆಷರ್, ಐಸಿನ ವೇಪರ್ ಪ್ರೆಷರ್ ಎರಡು ಈಕ್ವಲ್ ಆಗ್ತವೆ, ದಟ್ ಟೆಂಪರೇಚರ್ ಈಸ್ 0 ಡಿಗ್ರಿ. 0 ಡಿಗ್ರಿ ಟೆಂಪರೇಚರ್ನಲ್ಲಿ ಐಸಿನ ವೇಪರ್ ಪ್ರೆಷರ್ ಮತ್ತು ವಾಟರ್ನ ವೇಪರ್ ಪ್ರೆಷರ್ ಈಕ್ವಲ್. ಐಸ್ ಈಸ್ ಸಾಲಿಡ್ ಫೇಸ್ ಆಫ್ ದ ಸಬ್ಸ್ಟೆನ್ಸ್ ವಾಟರ್. ಲಿಕ್ವಿಡ್ ವಾಟರ್ ಈಸ್ ಲಿಕ್ವಿಡ್ ಫೇಸ್ ಆಫ್ ದ ಸಬ್ಸ್ಟೆನ್ಸ್ ವಾಟರ್. ಅವೆರಡರ ವೇಪರ್ ಪ್ರೆಷರ್ ಈಕ್ವಲ್ ಆಗೋದು ಯಾವ ಟೆಂಪರೇಚರ್ನಲ್ಲಿ? 0 ಡಿಗ್ರಿ ಸೆಲ್ಸಿಯಸ್. ಸೊ 0 ಡಿಗ್ರಿ ಈಸ್ ದ freezing point. So define freezing point. It is the temperature at which vapor pressure of a substance in solid phase is equal to the vapor pressure of a substance in liquid phase. Benzene ತಗೋ, liquid benzene, solid benzene, ಇವೆರಡರ ವೇಪರ್ ಪ್ರೆಷರ್ ಯಾವ ಟೆಂಪರೇಚರ್ನಲ್ಲಿ ಈಕ್ವಲ್ ಆಗುತ್ತೆ, ದಟ್ ಟೆಂಪರೇಚರ್ ಇಸ್ ಕಾಲ್ಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆನ್ಸೀನ್. ಓಕೆ, ಈ ರೀತಿಯಲ್ಲಿ ಈಗ ನಾವು ಗ್ರಾಫಿಕಲಿ ಇದನ್ನು ಬರೆಯೋಣ. ಶೋ ಗ್ರಾಫಿಕಲಿ ದಟ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ಎ ಸಾಲ್ವೆಂಟ್ ಈಸ್ ಗ್ರೇಟರ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್ ಈಸ್ ಲೆಸ್ಸರ್ ದೆನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಅದಕ್ಕೆ ಗ್ರಾಫ್ ಇದು ವೇಪರ್ ಪ್ರೆಷರ್ ಕರ್ವ್ ವೈ ಆಕ್ಸಿಸ್, ಇದು ಟೆಂಪರೇಚರ್. ನೋಡಿ, ನಾನು ಇಲ್ಲಿ ಒಂದು ಕರ್ವ್ ಬರಿತೀನಿ ಈಗ. ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ವೇರಿಯೇಷನ್ ಆಫ್ ವೇಪರ್ ಪ್ರೆಷರ್ ಆಫ್ ಫ್ರೋಝನ್ ಸಾಲ್ವೆಂಟ್. ನಾವು ನೀರು ತಗೊಂಡ್ರೆ ಫ್ರೋಝನ್ ಸಾಲ್ವೆಂಟ್ ಯಾವುದು? ಐಸ್. ಹಾಗಾದರೆ ಅಲಾಂಗ್ ದಿಸ್ ಕರ್ವ್ ವಾಟ್ ಈಸ್ ಹ್ಯಾಪನಿಂಗ್? ಲುಕ್, ಈ ಟೆಂಪರೇಚರ್ನಲ್ಲಿ ವೇಪರ್ ಪ್ರೆಷರ್ ಆಫ್ ಐಸ್ ಇಷ್ಟಿತ್ತು. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದರೆ ಐಸಿನ ವೇಪರ್ ಪ್ರೆಷರ್ ಇನ್ನೂ ಜಾಸ್ತಿ ಆಯಿತು. ಟೆಂಪರೇಚರ್ ಹೆಚ್ಚಾದಂಗೆಲ್ಲ ಯಾವುದೇ ವಸ್ತು ಅದು ಯಾವ ಸ್ಟೇಟ್ನಲ್ಲಿದ್ದರೂ ಅದರ ವೇಪರ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ? ಟೆಂಪರೇಚರ್ ಜಾಸ್ತಿ ಆದಾಗ ಮೋರ್ ಆ್ಯಂಡ್ ಮೋರ್ ವೇಪರೈಸೇಷನ್, ಆಗ ವೇಪರಿನ ಪ್ರಮಾಣ ಅಲ್ಲಿ ಜಾಸ್ತಿ ಆದಾಗ ಅದರ ಪ್ರೆಷರು ಹೆಚ್ಚಾಗುತ್ತದೆ. ಹಾಗಾಗಿ ನೋಡಿ, ನಾನು ಲೆಫ್ಟ್ ಟು ರೈಟ್ ಹೋದಂಗೆಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬಾಟಮ್ ಟು ಟಾಪ್ ಹೋದಂಗೆಲ್ಲ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಇದು ಲೋಯರ್ ಟೆಂಪರೇಚರ್, ವೇಪರ್ ಪ್ರೆಷರ್ ಇಷ್ಟಿತ್ತು. ಹೈಯರ್ ಟೆಂಪರೇಚರ್ಗೆ ಹೋದೆ ಆ ಕಡೆ ನಾನು, ಆಗ ವೇಪರ್ ಇನ್ನೂ ಜಾಸ್ತಿ. ಇನ್ನೂ ಹೈ ಟೆಂಪರೇಚರ್ಗೆ ಹೋದೆ, ವೇಪರ್ ಪ್ರೆಷರ್ ಆಫ್ ಐಸ್ ಇನ್ನೂ ಜಾಸ್ತಿ. ಹಾಗಾದರೆ ವೇಪರ್ ಪ್ರೆಷರ್ ಆಫ್ ಸಾಲಿಡ್ ಐಸ್ goes on increasing with increase in temperature. Therefore I say this curve represents variation of vapor pressure of frozen solvent. ಗಡ್ಡೆ ಕಟ್ಟಿರುವ ಸಾಲ್ವೆಂಟ್, ಗಡ್ಡೆ ಕಟ್ಟಿರುವ ವಾಟರ್ ಐಸ್. ಆ ರೀತಿಯಲ್ಲಿ ಇದು ಫ್ರೋಝನ್ ಸಾಲ್ವೆಂಟಿನ ಕರ್ವ್. ಇದು ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ವೇರಿಯೇಷನ್ ಅಂದರೆ ಚೇಂಜ್ ಇನ್ ದ ವೇಪರ್ ಪ್ರೆಷರ್ ಆಫ್ ಫ್ರೋಝನ್ ಸಾಲ್ವೆಂಟ್ ವಿತ್ ಟೆಂಪರೇಚರ್. ಇದು ಹಾಗಾದರೆ ಇದು ಫ್ರೋಝನ್ ಸಾಲ್ವೆಂಟ್ ಅಂತ ಬರ್ಕೊಳ್ಳೋಣ, ಫ್ರೋಝನ್ ಸಾಲ್ವೆಂಟ್. ಇನ್ನು ಈ ಕಡೆ ಹೋಗೋಣ. ಆ ಕಡೆ ಇನ್ನು ಹೈ ಟೆಂಪರೇಚರ್ ಸೈಡ್ಗೆ ಹೋದರೆ ಇದು ಲಿಕ್ವಿಡ್ ವಾಟರ್, ಅದರ ವೇಪರ್ ಪ್ರೆಷರ್ ಇನ್ನೂ ಐಸ್ಗಿನ್ನ ಲಿಕ್ವಿಡ್ ವಾಟರ್ನ ವೇಪರ್ ಪ್ರೆಷರ್ ಇಲ್ಲಿರುತ್ತೆ, ಅದು ಜಾಸ್ತಿ. ಸಲ್ಯೂಷನ್ ವೇಪರ್ ಪ್ರೆಷರ್ ಯಾವಾಗಲೂ ಕಮ್ಮಿ. ನಾನ್ ವಾಲಟೈಲ್ ಸಲ್ಯೂಟ್ ಲೋಯರ್ಸ್ ದಿ ವೇಪರ್ ಪ್ರೆಷರ್. ಲೆಟ್ ದಿಸ್ ಪಾಯಿಂಟ್ ರೆಪ್ರೆಸೆಂಟ್ಸ್ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ವಾಟರ್ at this temperature. This point represents vapor pressure of solution at this temperature. ಹಾಗಾದರೆ ಈಗ ನಾನು ಅವೆರಡನ್ನು ಕೂಲ್ ಮಾಡ್ತಾ ಬರ್ತೀನಿ. ಅವೆರಡಕ್ಕೂ ಹೈ ವೇಪರ್ ಪ್ರೆಷರ್ ಇದೆ, ಕೂಲ್ ಮಾಡ್ತಾ ಬರ್ತಿದ್ದೀನಿ, ಟೆಂಪರೇಚರ್ ಕಮ್ಮಿ ಆಗುತ್ತೆ. ಆಗ ರೈಟಿಂದ ಲೆಫ್ಟ್ ಕಡೆ ಮೂವ್ ಮಾಡ್ತೀನಿ ನಾನೀಗ. ಹಾಗಾದರೆ ಅದು ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್ ವಾಟರ್ ಇಲ್ಲಿದೆ, ಅದರ್ ಸಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಲ್ಯೂಟ್ ಇಲ್ಲಿದೆ. ಎರಡನ್ನು ಕೂಲ್ ಮಾಡ್ತೀನಿ ನಾನೀಗ. ಟೆಂಪ್ರೇಚರ್ ಗೋಸ್ ಆನ್ ಡಿಕ್ರೀಸಿಂಗ್, ಆಗ ವೇಪರ್ ಪ್ರೆಷರು ಕಮ್ಮಿ ಆಗ್ತಾ ಬರುತ್ತೆ. ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ವಾಟರ್ ಗೋಸ್ ಆನ್
ಡಿಕ್ರೀಸಿಂಗ್. ನೋಡಿ ಇಲ್ಲಿ ಡಿಕ್ರೀಸ್ ಆಗಿ 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 ಇವೆರಡು ಇಲ್ಲಿ ಮೀಟ್ ಆದವು. ಫ್ರೋಝನ್ ಸಾಲ್ವೆಂಟ್ ಐಸಿನ ವೇಪರ್ ಪ್ರೆಷರ್ ಮತ್ತು ಲಿಕ್ವಿಡ್ ವಾಟರ್ನ ವೇಪರ್ ಪ್ರೆಷರ್ ಎರಡು ಮೀಟ್ ಆಗಿದ್ದು ಆ ಟೆಂಪರೇಚರ್ ಏನಂತ ಕರಿತೀಯ? ಫ್ರೀಸಿಂಗ್ ಪಾಯಿಂಟ್. ಅದು TF ನಾಟ್, ಸಾಲ್ವೆಂಟಿನ ಫ್ರೀಸಿಂಗ್ ಪಾಯಿಂಟ್. ಇದು ಸಾಲ್ವೆಂಟ್, liquid solvent water. So when I go on decreasing temperature of solvent water, its vapor pressure goes on decreasing, 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 and at TF naught its vapor pressure becomes equal to the vapor pressure of frozen solvent. So this is the temperature called freezing point. Why? It is the temperature at which vapor pressure of liquid solvent becomes equal to the vapor pressure of solid solvent. ಹಾಗಾದ ಲಿಕ್ವಿಡ್ ವಾಟರ್ನ ಕೂಲ್ ಮಾಡ್ತಾ ಹೋದರೆ TF ನಾಟ್ ಟೆಂಪರೇಚರ್ನಲ್ಲಿ ಅದರ ವೇಪರ್ ಪ್ರೆಷರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಯಿತು. ಸೊ TF ನಾಟ್ ಈಸ್ ವೇಪರ್ ಪ್ರೆಷರ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್. ಹಾಗೇನೆ ಅದಕ್ಕಿಂತ ಲೋಯರ್ ವೇಪರ್ ಪ್ರೆಷರ್ ಇರೋದು ಯಾರಿಗೆ? ಸಲ್ಯೂಷನ್ಗೆ. ಅದನ್ನು ಕೂಲ್ ಮಾಡ್ತಾ ಬರ್ತೀನಿ ನಾನು. ಅದನ್ನು ಕೂಲ್ ಮಾಡ್ತಾ ಬಂದರೆ ಅದರ ವೇಪರ್ ಪ್ರೆಷರು ಕಮ್ಮಿಯಾಗಿ ಇಲ್ಲಿಗೆ ಬಂದಾಗ ಅದು ಫ್ರೀಸ್ ಆಗಲ್ಲ. ಯಾಕೆ? ಇನ್ನು ಅದರ ವೇಪರ್ ಪ್ರೆಷರ್ ಐಸಿನ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಗಿಲ್ಲ. ಆದರೆ ಲಿಕ್ವಿಡ್ ವಾಟರ್ನ ಇಲ್ಲಿ ಈಕ್ವಲ್ ಆಗಿಬಿಡ್ತು, ಅವೆರಡು ಟಚ್ ಆದವಲ್ಲಿ. ಆದರೆ ಇದು ಟಚ್ ಆಗಿಲ್ಲ. ಈ ಕರ್ವು ಎಲ್ಲಿ ಟಚ್ ಆಗುತ್ತೋ ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್. ನೋಡಿ, ಈ ಪಾಯಿಂಟಲ್ಲಿ ಯಾವ್ಯಾವುದು ಟಚ್ ಆಗಿದ್ದು? ಸಾಲ್ವೆಂಟ್ ಮತ್ತು ಸಾಲಿಡ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ಸ್ ಅಲ್ಲಿ ಈಕ್ವಲ್ ಆದವು. ಅದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಇದು ಫ್ರೀಸಿಂಗ್ ಪಾಯಿಂಟ್. ಆ ಟೆಂಪರೇಚರ್ನಲ್ಲಿ ಎರಡು ವೇಪರ್ ಪ್ರೆಷರ್ ಈಕ್ವಲ್ ಆದವು. ಆದರೆ ಅದೇ ಟೆಂಪರೇಚರ್ನಲ್ಲಿ ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಇದಕ್ಕಿನ್ನೂ ಈಕ್ವಲ್ ಆಗಿಲ್ಲ. ಈಕ್ವಲ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಇನ್ನೂ ಅದನ್ನು ಕೂಲ್ ಮಾಡಬೇಕು. ಹಾಗಾದರೆ ಅದಿನ್ನೂ ಕೂಲ್ ಮಾಡ್ತಾ ಬರ್ತೀನಿ. ಕೂಲ್ ಮಾಡ್ತಾ ಬಂದಾಗ ಇಲ್ಲಿಗೆ ಬಂದಾಗ ನೋಡು, ಇದು ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಇಲ್ಲಿ ಫ್ರೋಝನ್ ಸಾಲ್ವೆಂಟ್ಗೆ ಈಕ್ವಲ್ ಆಯಿತು. ಆಗ ಅದಕ್ಕೆ ಕರೆಸ್ಪಾಂಡಿಂಗ್ ಟೆಂಪರೇಚರ್ TF ನಾಟ್ ಹಾಕಿಲ್ಲ, ಅಂದರೆ ಸಲ್ಯೂಷನ್ನಿನ ಫ್ರೀಸಿಂಗ್ ಪಾಯಿಂಟ್. ಸೊ ಆ್ಯಸ್ ಶೋನ್ ಬೈ ದ ಕರ್ವ್ಸ್, TF ಯಾವ ಕಡೆ ಇದೆ? TF ನಾಟಿನ ಲೆಫ್ಟ್ ಸೈಡ್ ಇದೆ ಅಂದರೆ ಲೆಸ್ ಅದು. ಸೊ TF is less than TF naught. ಇದರ್ಥ ಏನು? ಆ್ಯಸ್ ಶೋನ್ ಬೈ ದ ಕರ್ವ್ಸ್, TF is to the left of TF naught. TF is freezing point of solution. TF naught is freezing point of pure solvent. TF is less than TF naught. So we have shown graphically that TF is less than TF naught. TF is freezing point of what? Solution. TF naught is freezing point of solvent. ಸೊ ಆಗ ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಈ ಡಿಫ್ರೆನ್ಸ್ ಏನಂತ ಕರಿತೀವಿ? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಡೆಲ್ಟಾ TF ಅಂತ ಹಾಕ್ತೀವಿ. ಡೆಲ್ಟಾ TB ಅಂದರೆ ಎಲಿವೇಶನ್ ಇನ್ B ಅಂದರೆ ಬಾಯ್ಲಿಂಗ್ ಪಾಯಿಂಟ್. ಡೆಲ್ಟಾ TF ಅಂತ ಹಾಕಿದರೆ ಅದು ನಮಗೆ ಗೊತ್ತೆ, ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಆಯಿತು, ಡಿಪ್ರೆಷನ್. ಸೊ ಡೆಲ್ಟಾ T ಅಂದಾಗ ಇಲ್ಲಿ ಡಿಪ್ರೆಷನ್. ಯಾವಾಗ F ಇದ್ದಾಗ ಇದನ್ನು ಡಿಪ್ರೆಷನ್ ಅನ್ನಬೇಕು, B ಇದ್ದಾಗ ಅದನ್ನು ಎಲಿವೇಶನ್ ಅನ್ನಬೇಕು. ಸೊ ಡೆಲ್ಟಾ TF ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಇಟ್ ಈಸ್ ಈಕ್ವಲ್ ಟು ವಾಟ್? TF ನಾಟ್ ಮೈನಸ್ TF. TF ನಾಟ್ ಮೈನಸ್ TF. So that is called depression in freezing point. How do you define depression in freezing point? It is the difference between freezing point of pure solvent and freezing point of solution. ಅದೇ ಡೆಲ್ಟಾ TB ಬರಿಬೇಕಾದ್ರೆ ಏನು ಬರಿತಿದ್ವಿ ನಾವು? TB ಮೈನಸ್ TB ನಾಟ್. ನೋಡು, ಸಲ್ಯೂಷನ್ ಜಾಸ್ತಿ ಇರ್ತಿತ್ತು, ಇಲ್ಲಿ ಸಲ್ಯೂಷನ್ ಕಮ್ಮಿ, ಡಿಪ್ರೆಷನ್. ಇಲ್ಲಿ ಸಲ್ಯೂಷನ್ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟ್, ಎಲಿವೇಶನ್. ಅದಕ್ಕೆ ಎಲಿವೇಶನ್ ಇದ್ದಾಗ ಸಲ್ಯೂಷನ್ನಿನ ಟೆಂಪ್ರೇಚರ್ ಮೊದಲು ಬರ್ಕೋತೀವಿ, ಡಿಪ್ರೆಷನ್ ಅಂದಾಗ ಸಲ್ಯೂಷನ್ ಕೊನೆಗೆ ಬರ್ಕೋತೀವಿ, ಸಾಲ್ವೆಂಟ್ ಮೊದಲು ಬರಿತೀವಿ. ಸೊ ಹಂಗೆ. ಹಾಗಾಗಿ ಈ ಡಿಫ್ರೆನ್ಸ್ಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಈ ಡಿಫ್ರೆನ್ಸ್ಗೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇದು ಅರ್ಥ. ಸೊ ಹಾಗಾದರೆ
ಬಾಯ್ಲಿಂಗ್ ಪಾಯಿಂಟ್ ಗೆಟ್ weight. ಓಕೆ, ಸೊ ನೀವು ನೋಟ್ಸ್ ನೋಡಿ, ನೋಟ್ಸಲ್ಲಿ ಬಹಳ ಸಿಂಪಲ್ ಆಗಿದೆ, ಅದು ಹೇಳಿದ್ದೆಲ್ಲ ಅಲ್ಲಿ ಇದೆ. ಥರ್ಡ್ ಕಾಲಿಗೇಟಿವ್ ಪ್ರಾಪರ್ಟಿ ಬಗ್ಗೆ ಲುಕ್ ಅಟ್ ಪೇಜ್ ನಂಬರ್ 27. ಪೇಜ್ ನಂಬರ್ 27, 3 ಅಂತ ಬರೆದಿದೆ ನೋಡ್ರಲ್ಲಿ ಮಧ್ಯದಲ್ಲಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಅದರ ಬಗ್ಗೆ. ಸೊ ಅಲ್ಲಿ ಬೇಕಾದರೆ ಒಂದು ಸಣ್ಣದೊಂದು ಪ್ರಶ್ನೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮುಂದೆ ಶೋ ಗ್ರಾಫಿಕಲಿ ದಟ್, ರೈಟ್, ಶೋ ಗ್ರಾಫಿಕಲಿ ದಟ್ freezing point of a solution is less than freezing point of pure solvent. Freezing point of solution is less than freezing point of pure solvent. ಅಲ್ಲಿ ಗ್ರಾಫ್ ಇದೆ ನೋಡಿ, ಗ್ರಾಫಲ್ಲಿ ನೋಡಿ ವೈ ಆಕ್ಸಿಸ್ನಲ್ಲಿ ವೇಪರ್ ಪ್ರೆಷರ್ ಇದೆ, ಎಕ್ಸ್ ಆಕ್ಸಿಸ್ ಕೆಳಗೆ ಟೆಂಪ್ರೇಚರ್ ಅಂತ ಬರ್ತೀನಿ. ಅಲ್ಲಿ ಮೊದಲೇ ಕರ್ವ್ ಯಾವುದದು ಸಣ್ಣದ ನೋಡಿ, ಫ್ರೋಝನ್ ಸಾಲ್ವೆಂಟ್. ಈ ಇನ್ನೆರಡು ಕರ್ವ್ಸ್ ಇದಾವಲ್ಲ, ಅದು ಮೇಲಿದು ಲಿಕ್ವಿಡ್ ಸಾಲ್ವೆಂಟ್, ಕೆಳಗಿರೋದು ಸೊಲ್ಯೂಷನ್. ಲಿಕ್ವಿಡ್ ಸಾಲ್ವೆಂಟು ಫ್ರೋಝನ್ ಸಾಲ್ವೆಂಟ್ ಎರಡು ಮೀಟ್ ಆಗಿರೋ ಪಾಯಿಂಟಿಗೆ ಏನಂತ ಬರೆದಿದ್ದೀವಿ ಅಲ್ಲಿ, TF0, ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಇನ್ನೊಂದು ಸೊಲ್ಯೂಷನ್ ವೇಪರ್ ಪ್ರೆಷರ್, ಸೊಲ್ಯೂಷನ್ ಕರ್ವು, ಫ್ರೋಝನ್ ಸಾಲ್ವೆಂಟ್ ಕರ್ವ್ ಎರಡು ಮೀಟ್ ಆಗಿರೋದು TF, ಅದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್. ಅವೆರಡಕ್ಕೂ ಡಿಫ್ರೆನ್ಸ್ ಏನಂತ ಬರೆದಿದ್ದೀವಲ್ಲಿ, ಡೆಲ್ಟಾ TF. ಸೊ ಹಾಗಾದರೆ ಆ ಪ್ರಶ್ನೆ ಕೇಳಿದರೆ ನಾವು ಈ ಕರ್ವನ್ನು ಬರೆದು ಆ ಕರ್ವಿನ ಪಕ್ಕದಲ್ಲಿ ಏನು 4 ಲೈನ್ ಬರೆದಿದ್ದೀನಿ ಅಷ್ಟು ಬರೆದ್ರೆ ಮುಗಿದೋಯ್ತು. ನೋಡಿ ಅಲ್ಲಿ, ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದಿ ಸಬ್ಸ್ಟೆನ್ಸ್ ಇನ್ ಇಟ್ಸ್ ಲಿಕ್ವಿಡ್ ಫೇಸ್ ಈಸ್ ಈಕ್ವಲ್ ಟು ಇಟ್ಸ್ ವೇಪರ್ ಫೇಸ್ ಇನ್ ಸಾಲಿಡ್ ಫೇಸ್ ಈಸ್ ನೋನ್ ಆಸ್ freezing point of the liquid. If TF0 is the freezing point of the pure solvent, TF is the freezing point of the solution, then as shown by the curves, freezing point of the solution is less than freezing point of the pure solvent. That is, TF is less than TF0. Thus, a non-volatile solute depresses freezing point of pure solvent. ಇದು ಅದು ಆ ಕರ್ವು, ಆ ಕರ್ವಿಕ್ ಬ್ಯಾಕ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೇಲೆ ಪ್ರಶ್ನೆಗೆ ಇಷ್ಟೇ ಬರೆದ್ಬಿಟ್ರೆ ಆಗೋಯ್ತು. ಬಿ ರೆಡಿ ಫಾರ್ ದಟ್ ಕ್ವಶನ್. ಆಮೇಲೆ ಏನಿದೆ ಆ ಬೋಲ್ಡ್ ಲೆಟರ್ ನೋಡಿ, ಅದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಫಿನೇಷನ್. ದ ಡಿಫರೆನ್ಸ್ ಇನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಅಂಡ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಇಸ್ ಕಾಲ್ಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಈಕ್ವಲ್ಸ್ ಡೆಲ್ಟಾ TF ಈಕ್ವಲ್ಸ್ TF0 ಮೈನಸ್ TF. ಮುಗೀತದು, ಆ ಆನ್ಸರ್ ಅಲ್ಲಿಗೆ ಮುಗೀತು. ಬರೀ ಪ್ರಶ್ನೆ ಡಿಫೈನ್ ದ ಟರ್ಮ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಆ ಬೋಲ್ಡ್ ಲೆಟರ್ಸಲ್ಲಿ ಏನಿದೆ ಅದನ್ನು ಬರೆದರೆ ಅದು ಡೆಫಿನೇಷನ್ ಫಾರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಹಂಗೆ ಮೇಲಿದೆ ನೋಡ್ರಿ ಅದೇ ಪೇಜಲ್ಲಿ, ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಈಸ್ ಕಾಲ್ಡ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಅದು ಎಲಿವೇಷನ್, ಅಲ್ಲಿ ಸೊಲ್ಯೂಷನ್ ಫಸ್ಟ್, ಸಾಲ್ವೆಂಟ್ ನೆಕ್ಸ್ಟ್ ಬರ್ತದೆ. ಇದು ಡಿಪ್ರೆಷನ್. ಈ ಡಿಪ್ರೆಷನ್ ಡೆಫಿನೇಷನಲ್ಲಿ ಸಾಲ್ವೆಂಟ್ ಫಸ್ಟ್, ಸೊಲ್ಯೂಷನ್ ನೆಕ್ಸ್ಟ್ ಬರುತ್ತೆ. ಅವೆರಡನ್ನು ನೀಟಾಗಿ ಕಂಪೇರ್ ಮಾಡಿ ನೀವು ಹೇಳೋದನ್ನು ಕಲ್ತ್ಕೋಬೇಕು, ಕನ್ಫ್ಯೂಷನ್ ಇಲ್ಲದೆ. ಆಮೇಲೆ ಏನಿದೆ ನೋಡ್ರಿ, ಅಲ್ಲಿ ನಾವು ಎಲಿವೇಷನ್ ಇನ್, ಅಲ್ಲಿ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ KB ಹೇಳಿದ ಹಾಗೆ ಇಲ್ಲಿ ಕ್ರಯೋಸ್ಕೋಪ್, ಅಲ್ಲಿ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಇಲ್ಲಿ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಅದು KB
ಇದು ಕೆ ಎಫ್. ಬಿ ಅಂದರೆ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್, ಇಲ್ಲಿ ಎಫ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಅದು ಎಬಿಲಿಯೋಸ್ಕೋಪಿಕ್ ದಟ್ ರೆಪ್ರೆಸೆಂಟ್ಸ್ ಬಾಯ್ಲಿಂಗ್ ಕಂಡೀಷನ್, ಕ್ರಯೋಸ್ಕೋಪಿಕ್ ದಟ್ ರೆಪ್ರೆಸೆಂಟ್ಸ್ ಫ್ರೀಸಿಂಗ್ ಕಂಡೀಷನ್. ಅದಕ್ಕೆ ಇದನ್ನು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ನೆಕ್ಸ್ಟ್ ನೋಟ್, ಅಲ್ಲಿ ನೋಟ್ ಇದೆ ನೋಡ್ರಿ ಮೇಲೆ, ಅಲ್ಲಿ ನೋಟ್ ಇಲ್ಲಿ ನೋಟ್, ಎರಡು ಕಂಪೇರ್ ಮಾಡಿದಾಗ ಎರಡನ್ನು ಉತ್ತರ ಬರೆಯೋದು ಭಾಳ ಸುಲಭ ಆಗುತ್ತೆ. ಅಲ್ಲಿ ಏನಿದೆ ಅಲ್ಲಿ ಇಲ್ಲಿ ಅದೇ ಟೈಪ್ ಆನ್ಸರ್ ಇರುತ್ತೆ. ಅಲ್ಲಿ ಮೇಲೆ ನೋಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಡೈಲ್ಯೂಟ್ ಸೊಲ್ಯೂಷನ್ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೊಲ್ಯಾಲಿಟಿ ಆಫ್ ದ ಸೊಲ್ಯೂಷನ್. ಅಲ್ಲಿ ಎಲಿವೇಶನ್, ಇಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಡೈಲ್ಯೂಟ್ ಸೊಲ್ಯೂಷನ್ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮೊಲ್ಯಾಲಿಟಿ ಆಫ್ ದ ಸೊಲ್ಯೂಷನ್. ಆಮೇಲೆ ಅಲ್ಲಿ ಏನು ಬರೆದಿದ್ವಿ, ಡೆಲ್ಟಾ ಟಿ ಬಿ ಈಸ್ ಪ್ರಪೋರ್ಷನಲ್ ಟು ಎಮ್ ಆರ್ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್. ಇಲ್ಲಿ ಡೆಲ್ಟಾ ಟಿ ಎಫ್ ಈಸ್ ಪ್ರಪೋರ್ಷನಲ್ ಟು ಎಮ್ ಆರ್ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಕೆ ಎಫ್ ಇಂಟು ಎಮ್. ಅಲ್ಲಿ ಸ್ವಲ್ಪ ಜ್ಞಾಪಿಸ್ಕೊಡ್ರಿ. ಈಗ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ದೇ ಗೋ ಟುಗೆದರ್, ಹ್ಯಾಂಡ್ ಇನ್ ಹ್ಯಾಂಡ್. ಅದು ಕಲ್ತರೆ ಸ್ವಲ್ಪ ಅದನ್ನು ಅಪೋಸಿಟ್ ಬರೆದ್ರೆ ಅದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಿಗೆ ಆನ್ಸರ್ ಆಗಿಬಿಡುತ್ತೆ. ಸೊ ಈಗ ನೋಡಿ, ಆ್ಯಸ್ ವಿ ನೋ ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ಕೆ ಎಫ್ ಇಂಟು ಎಮ್. ಇಲ್ಲಿ ಎಮ್ ಅಂದರೆ ಮೊಲಾಲಿಟಿ, ಇದು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್, ಕೆ ಬಿ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್, ಕೆ ಎಫ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಇನ್ನೊಂದು ವರ್ಡಲ್ಲಿ ಕೆ ಬಿ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಅದಕ್ಕೆ ಈಕ್ವಲೆಂಟ್ ಇಲ್ಲಿ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್, ಇದು ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಈಗ ನೀನು ಡಿಫೈನ್ ದ ಟರ್ಮ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಅಲ್ಲಿ ಹೇಳಿದ ಹಾಗೆ ವೆನ್ ಮೊಲ್ಯಾಲಿಟಿ ಈಸ್ 1, ಆಗ ಇದು 1 ಆಯಿತು, ಆಗ ದೀಸ್ ಟು ಆರ್ ಈಕ್ವಲ್. ಅಲ್ಲಿಗೆ ಅರ್ಥ ಏನು, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಈಸ್ ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಾಸ್ಡ್ ಬೈ ಡಿಸಾಲ್ವಿಂಗ್ 1 mole ಆಫ್ ಎ ಸಲ್ಯೂಟ್ ಇನ್ 1 kg ಆಫ್ ದ ಸಾಲ್ವೆಂಟ್. ಮೊಲ್ಯಾಲಿಟಿ 1 ಅಂತ ಹೇಳೋದು ಯಾವಾಗ, 1 mole ಆಫ್ ಸಲ್ಯೂಟನ್ನು 1 kg ಸಾಲ್ವೆಂಟಲ್ಲಿ ಕರಗಿಸಿದಾಗ ಆ ಸೊಲ್ಯೂಷನ್ನಿನ ಮೊಲ್ಯಾಲಿಟಿ 1. ಹಾಗಾದರೆ 1 ಮೋಲಾಲ್ ಸೊಲ್ಯೂಷನಲ್ಲಿ ಕಂಡುಬರುವ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಅದನ್ನೇ ನಾವೇನಂತ ಕರಿತೀವಿ, ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಎರಡನ್ನು ಇನ್ನೊಂದು ಸಾರಿ ನಾನು ನಿಮಗೀಗ ಕಂಪೇರ್ ಮಾಡ್ತೀನಿ. ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕಾಸ್ಡ್ ಇನ್ 1 ಮೋಲಾಲ್ ಸೊಲ್ಯೂಷನ್. ಇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಾಸ್ಡ್ ಇನ್ 1 ಮೋಲಾಲ್, ಸೇಮ್ ಟೈಪ್. ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಈಸ್ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಮುಂದೆ ಕಾಸ್ಡ್ ಬೈ ಅಕ್ಕರ್ಡ್ ದಟ್ ಈಸ್ ನೋಟಿಸ್ಡ್ ಇನ್ 1 ಮೋಲಾಲ್ ಸೊಲ್ಯೂಷನ್. ಎಸ್, ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. What is ebilioscopic constant? It is the elevation in boiling point that occurs in 1 mole solution. Idu cryoscopic constant, it is the depression in freezing point that occurs in 1 mole solution. Innon variety, it is the elevation in first one, molar elevation constant. It is the elevation in boiling point that occurs when 1 mole of a solute is dissolved in 1 kg of the solvent. Same type, ali boiling tegdu freezing. It is the depression in freezing point caused when 1 mole of a solute is dissolved in 1 kg of the solvent. ಆ ಟೈಪ್ ನೀವು ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟನ್ನು ಈಸಿಯಾಗಿ ಬರೀತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಅದಾಗೋಯ್ತು. ಇದಾದ ಮೇಲೆ ನೆನಪಿರಲಿ, ಲಾಸ್ಟ್ 9th ಸೆಷನ್ನಿನ ಕೊನೆಯ ಭಾಗದಲ್ಲಿ ಒಂದು ಡೆರಿವೇಷನ್ ಏನು ಮಾಡಿದ್ವಿ, ಅದೇ ಟೈಪ್ ಡೆರಿವೇಷನ್ ಈಗ ಮಾಡೋಣ. ಇದನ್ನು ಉಪಯೋಗಿಸ್ಕೊಂಡು ನೀವು ಬರ್ಕೊಳ್ಳಿ ಅದನ್ನು. ಇವಾಗ ಇದಕ್ಕೆ ಹೇಗೆ ಬರ್ಸಿರ್ತೀನಿ ಸ್ವಲ್ಪ ಚೇಂಜ್ ಮಾಡಿ ಅದಕ್ಕೂ ನೀವೇ ಬರೀಬೋದು. ಈಗ ಕಮಾನ್, ಯು ಟೇಕ್ ಡೌನ್ ಇನ್ ಯುವರ್ ನೋಟ್ಬುಕ್. ಡಿರೈವ್ ಎನ್ ಎಕ್ಸ್ಪ್ರೆಷನ್, ಕಮಾನ್ ಸ್ಟಾರ್ಟ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಟು ರಿಲೇಟ್ molecular mass of a non-volatile solute, molecular mass of a non-volatile solute and depression in freezing point, and depression in freezing point. Yes, underline ಮಾಡಿ, ಸ್ಟಾರ್ಟ್ ಮಾಡಿ. we know that, ಇದು ಬರೀ, we know that delta TF is equal to KF
ಇಂಟು ಸ್ಮಾಲ್ ಎಮ್. ಆಯಿತಾ? ಕೆಳಗೆ ಬರ್ಕೋ. ವೇರ್ ಕೆ ಎಫ್ ಈಸ್, ಕಾಲ್ ಇಟ್ ಈಕ್ವೇಷನ್ 1, ಇದನ್ನು 1 ಅಂತ ಕರಿ. ಆಮೇಲೆ ವೇರ್ ಕೆ ಎಫ್ ಈಸ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಕೆ ಎಫ್ ಈಸ್ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಎಮ್ ಈಸ್ ಮೊಲ್ಯಾಲಿಟಿ. ಎಮ್ ಈಸ್ ಮೊಲ್ಯಾಲಿಟಿ. ಈಗ ಎಮ್ ಅನ್ನು ನಾವೀಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಬೈ ನೋಯಿಂಗ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ಮಾಸ್ ಆಫ್ ದ ಸಾಲ್ವೆಂಟ್ ಎಲ್ಲ ಗೊತ್ತಿದ್ದರೆ ಮಾಡ್ಬೋದು. ಬರ್ಕೊಳ್ಳಿ. ಈಗ ಲೆಟ್ W2 grams of a non-volatile solute, capital W ಹಾಕು, capital W, W2 grams of non-volatile solute is dissolved in 1 kg of solvent water. 1 kg of solvent water. ಈಗ ಮಾಸ್ ಆಫ್ ದಿ ಸಲ್ಯೂಟ್ W2 ಇದೆ. ಅದರ ಮಾಲಿಕ್ಯುಲರ್ ಮಾಸ್ M2 ಇದ್ದರೆ W2/M2 ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಬರೀ ಲೆಟ್ M, ಕ್ಯಾಪಿಟಲ್ M ಬರೀ, M2 ಬಿ ದ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್. ಲೆಟ್ M2, ಕ್ಯಾಪಿಟಲ್ M ಮೂಲೆಯಲ್ಲಿ 2, M2 ಬಿ ದ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಸಲ್ಯೂಟ್. ಕೆಳಗೆ ಬರ್ಕೋ. N2 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. N2 ಈಸ್ ಈಕ್ವಲ್ ಟು W2 ಡಿವೈಡೆಡ್ ಬೈ M2. ಅದು ರೆಡಿ ಆಯಿತು. ನೆಕ್ಸ್ಟ್ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ ಕಂಡುಹಿಡಿಯಿರಿ. ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ ಇಸ್ ಈಕ್ವಲ್ ಟು W1 ಡಿವೈಡೆಡ್ ಬೈ 1000. ಕೆ ಜಿಯಲ್ಲಿ ಬಂದ್ಬಿಡ್ತು. W1 ಗ್ರಾಮ್ಸಲ್ಲಿತ್ತು, 1000ಇಂದ ಡಿವೈಡ್ ಮಾಡಿದಾಗ ಅದು ಕೆ ಜಿ ಆಯಿತು. ಹಾಗಾದರೆ ವಿ ನೋ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆ ಜಿ. ವಾಟ್ ಇಸ್ ದಿ equation to calculate molality? M, come on, right. M equals number of moles of solute divided by mass of solvent in kg. Mass of solvent in kg. M is equal to, come on, number of moles of solute N2 ಜಾಗದಲ್ಲಿ W2/M2 ಬರೆಯೋಣ. W2/M2 divided by mass of solvent in kg is W1 divided by 1000. Simplify ಮಾಡ್ರಪ್ಪ. M equals what? W2/M2 into 1000/W1. ಇದು ರಿವರ್ಸ್ ಆಯಿತು. ಈ ಬೆಲೆಯನ್ನು ಈಕ್ವೇಷನ್ 1ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ 1ರಲ್ಲಿ M ಬೆಲೆ ಇದೆ ನೋಡ್ರಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಬರೀರಿ. ಆನ್ ಸಬ್ಸ್ಟಿಟ್ಯೂಟಿಂಗ್ ದಿಸ್ ವ್ಯಾಲ್ಯೂ ಆಫ್ M in equation 1, we get, come on, right, delta TF is equal to KF. ಆಮೇಲೆ ಅಲ್ಲಿರೋದು W2 into 1000 divided by W1 into delta TF. Sorry, W2/M2. Sorry, ಇದು M2. Sorry, W2/M2 1000/W1. Delta TF equals KF into W2/M2 1000/W1. ಈಗ M2 ಇಲ್ಲಿ ಡೆಲ್ಟಾ TF ಅಲ್ಲಿ, ಆಮೇಲೆ 1000 ಫಸ್ಟು, ಆಮೇಲೆ ಕಾನ್ಸ್ಟೆಂಟು, ಆಮೇಲೆ ವೇರಿಯೇಬಲ್, ಹಂಗೆಲ್ಲ ಅರೇಂಜ್ಮೆಂಟ್ ಮಾಡಿ ಬರೆದ್ರೆ M2 is equal to 1000 KF W2 divided by delta TF into W1. ಇದು ಈಕ್ವೇಷನ್ ಟು ರಿಲೇಟ್ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಆ್ಯಂಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಹಾಗಾದರೆ ನಾವೇನೀಗ ಈಗಾಗಲೇ ಪ್ರೀವಿಯಸ್ ಕೇಸಲ್ಲಿ ಒಂದು ಲೆಕ್ಕಗಳು 3 ಮಾಡಿದ್ವಲ್ಲ, ಅಲ್ಲಿ ಹೇಗಿತ್ತು ಈಕ್ವೇಷನ್? M2 is equal to 1000 KB, ಇಲ್ಲಿ 1000 KF, ಅದು W2ನೇ ಇತ್ತು. ಇಲ್ಲಿ ಡೆಲ್ಟಾ TB ಇತ್ತು, ಡೆಲ್ಟಾ TF ಇದೆ, W1 ಇದೆ.
ಓಕೆ. ಸೊ ಈಗ ನಾವು ಕೆ ಎಫ್ ಕೊಡ್ತೀವಿ, W2 ಕೊಡ್ತೀವಿ, W1 ಕೊಡ್ತೀವಿ, ಡೆಲ್ಟಾ ಟಿ ಎಫ್ ಕೊಡ್ತೀವಿ. ವಿಲ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ M2. ಇಲ್ಲ M2 ಕೊಟ್ಟು ಡೆಲ್ಟಾ ಟಿ ಎಫ್ ಕೊಟ್ಟು W1 ಕೊಟ್ಟು W2 ಕಂಡುಹಿಡಿ ಅಂತ ಹೇಳ್ತೀವಿ. ಇಲ್ಲಿ ಇವೆಲ್ಲ ಕೊಟ್ಟು ಡೆಲ್ಟಾ ಟಿ ಎಫ್ ಕೊಟ್ಟು ಕೇಳ್ತೀವಿ. ಅದರಿಂದ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕಂಡುಹಿಡಿಬೋದು. ಅಲ್ಲಿ ಹೇಗೆ ನಾವು 3 ಪ್ರಾಬ್ಲಮ್ ಮಾಡಿದ್ದೀವಿ, ಅದೇ ಟೈಪ್ ನಾವೀಗ ಇನ್ನು ಒಂದು 3 ಪ್ರಾಬ್ಲಮ್ ಮಾಡಬೇಡ. ಅಲ್ಲಿಗೆ 3ನೇ ಕಾಲಿಗೇಟಿವ್ ಪ್ರಾಪರ್ಟಿನೂ ಮುಗಿದು ಹೋಗುತ್ತೆ. ಕಮಾನ್, ಪ್ರಾಬ್ಲಮ್ ಸೈಡ್ ಬನ್ನಿ. ಈಗ ಪ್ರಾಬ್ಲಮ್ 32, ಅದಕ್ಕೆ 33 ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಥರ್ಟಿ 34 ಮಾಡೋಣ ಫಸ್ಟ್. 34th ಬರ್ಕೊಡ್ರಿ, 33 ಆಮೇಲೆ ನೋಡೋಣ. 34th 45 ಗ್ರಾಮ್ ಆಫ್ ಅಂತ ತೊಗೊಳ್ರಿ. 34th ಅಂತ ಬರ್ಕೊಳ್ಳಿ. 45 ಗ್ರಾಮ್ ಆಫ್ ಎಥಿಲೀನ್ ಗ್ಲೈಕಾಲ್. ಎಥಿಲೀನ್ ಗ್ಲೈಕಾಲ್ ಆಲ್ಕೋಹಾಲ್ಸಲ್ಲಿ ಬರುತ್ತೆ. ಗ್ಲೈಕಾಲ್ ಅಂದರೆ ಡೈಹೈಡ್ರಿಕ್ ಆಲ್ಕೋಹಾಲ್, 2 OH ಇರೋ ಆಲ್ಕೋಹಾಲ್, ಡೈಹೈಡ್ರಿಕ್. ನೆಕ್ಸ್ಟ್ ಚಾಪ್ಟರ್ ಅದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊಲ್ಯೂಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೆಯೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2ನೇ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು. ಓಕೆ, ಅಲ್ಲಿಗೆ ಈಗ ಎಥಿಲೀನ್ ಗ್ಲೈಕಾಲ್ ಅನ್ನೋದು ನೋಡಿ, C2H4OH ಟ್ವೈಸ್, ಅಲ್ಲಿ 2 OH ಇದೆ. ಗ್ಲೈಕಾಲ್ C2H4 ಅಂದರೆ ಎಥಿಲೀನ್, C2H4 ಎಥಿಲೀನ್, OH 2 ಇದ್ದರೆ ಗ್ಲೈಕಾಲ್. ಸೊ 45 grams ಆಫ್ ಎಥಿಲೀನ್ ಗ್ಲೈಕಾಲ್ ಈಸ್ ಮಿಕ್ಸ್ಡ್ ವಿತ್ 600 grams ಆಫ್ ವಾಟರ್. ಹಾಗಾದರೆ ಸಲ್ಯೂಟ್ ಮಾಸ್ W2 ಬರ್ಕೋ. W2 ಈಸ್ ಈಕ್ವಲ್ ಟು 45 grams. W1 ಈಸ್ 600 grams. ಅಷ್ಟೇ, W2 ಕೊಟ್ಟಿದ್ದಾರೆ, W1 ಕೊಟ್ಟಿದ್ದಾರೆ. ಆಮೇಲೆ ಕ್ಯಾಲ್ಕ್ಯುಲೇಟ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಡೆಲ್ಟಾ ಟಿ ಎಫ್ ಕ್ವಶನ್ ಮಾರ್ಕ್, ಅದು ಒಂದು. ಎರಡನೇದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್ ಅಂದರೆ ಟಿ ಎಫ್, ಟಿ ಬರೆದು ಮೂಲೆಯಲ್ಲಿ ಎಫ್ ಈಕ್ವಲ್ಸ್ ಕ್ವಶನ್ ಮಾರ್ಕ್. ಟಿ ಎಫ್ ನಾಟ್ ನಮಗೆ ಗೊತ್ತಿದೆ, ಪ್ಯೂರ್ ವಾಟರ್ನ ಫ್ರೀಸಿಂಗ್ ಪಾಯಿಂಟ್ ಬರ್ಕೊ. ಟಿ ಎಫ್ ನಾಟ್ ಈಸ್ ಈಕ್ವಲ್ ಟು 0 + 273 ಈಸ್ ಈಕ್ವಲ್ ಟು 273 ಕೆಲ್ವಿನ್. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ತಕ್ಷಣ 0 ಡಿಗ್ರಿ ಸೆಲ್ಸಿಯಸ್, ಅದನ್ನ ಕೆಲ್ವಿನ್ ಮಾಡು. ಆಮೇಲೆ ಕೆ ಎಫ್ ಕೊಟ್ಟಿದ್ದಾರೆ. ಕೆ ಎಫ್ ಈಸ್ ಈಕ್ವಲ್ ಟು 1.86 ಕೆಲ್ವಿನ್ kg/mol. ಹಾಗಾದರೆ ಮೊದಲೀಗ ಡೆಲ್ಟಾ ಟಿ ಎಫ್ ಕಂಡುಹಿಡಿಬೇಕು ನಾವು. ಅದಕ್ಕೆ ಈಕ್ವೇಷನ್ ಇಲ್ಲಿದೆ ನೋಡಿರಿ, ಇದನ್ನೇ ಬರ್ಕೊಡ್ರಿ ಮೊದಲು. ಕಮಾನ್ ರೈಟ್. M2 ಬೇಕಲ್ಲ, ಈಗ ಡೆಲ್ಟಾ ಟಿ ಎಫ್ ಬೇಕು ಅಂದರೆ M2 ಬೇಕು. M2 ಅಂದ್ರೇನು? ಮಾಲಿಕ್ಯುಲರ್ ಮಾಸ್ ಆಫ್ ದಿ ಸಲ್ಯೂಟ್. ಸಲ್ಯೂಟ್ ಯಾವುದು ಕೊಟ್ಟಿರೋದಲ್ಲಿ? ಕಮಾನ್ ಸೈಡಿಗೆ ಬರ್ಕೋ. C2H4OH ಟ್ವೈಸ್. ಎಲ್ಲ ಅಟಾಮಿಕ್ ಮಾಸಸ್ನ ಆ್ಯಡ್ ಮಾಡಿರಿ. ಕಾರ್ಬನ್ 2 ಇದೆ, 12 × 2 24. ಹೆಚ್ ಎಷ್ಟಿದೆ ಇಲ್ಲಿ? ಈ ಬ್ರಾಕೆಟ್ನಲ್ಲಿ OH ಟ್ವೈಸ್ ಇದೆ, ಅಲ್ಲಿ 2H, ಇಲ್ಲಿ 4H. 2 + 4 6, 6Hಗೆ 6. ಹೆಚ್ ಅಟಾಮಿಕ್ ಮಾಸ್ 1, ಅಲ್ಲಿ 4, 2, 6 H ಇದೆ, 6. O 2 ಇದೆ, 1 ಅಟಾಮಿಕ್ ಮಾಸ್ 16, 16 × 2 32. ಎಲ್ಲ ಆ್ಯಡ್ ಮಾಡ್ರಿ. ಈಗ 62 ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ ಗಿವನ್. ಈ ಟೈಪ್ ಯಾವ ಸಲ್ಯೂಟ್ ಕೊಟ್ಟಿದ್ದಾರೋ ಅದರ ಫಾರ್ಮುಲಾ ಬರೆದುಕೊಂಡು ಅದರಿಂದ ಅಟಾಮಿಕ್ ಮಾಸ್ಗಳ ಆಧಾರದ ಮೇಲೆ ಕಾರ್ಬನ್ 2 ಇದೆ, ಕಾರ್ಬನ್ನಿನ ಅಟಾಮಿಕ್ ಮಾಸ್ 12, 12 × 2 24. ಹೆಚ್ 4, 2, 6 ಇದೆ, 6. O 2 ಇದೆ, 16 × 2 32. ಅಲ್ಲಿಗೆ 6, 4, 10, 12, 3, 2, 5, 1, 6, 62 M2. ಓಕೆ, ಅಲ್ಲಿ M2 ಬರ್ಕೊ ಡೇಟಾದಲ್ಲಿ. M2 ಈಸ್ 62. ಸೊ ಈಗ ಈ ಈಕ್ವೇಷನ್ ಬರೀ ಫಸ್ಟ್. M2 ಈಸ್ ಈಕ್ವಲ್ ಟು 1000 KF W2 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಇಂಟು W1.
ನಮಗಿಲ್ಲಿ ಬೇಕಾಗಿರೋದು ಡೆಲ್ಟಾ ಟಿ ಎಫ್. ಇದನ್ನು ಇಲ್ಲಿ ಶಿಫ್ಟ್ ಮಾಡು, M2 ಇಲ್ಲಿ ಶಿಫ್ಟ್ ಮಾಡು. ಇಲ್ಲಿ ಡೆಲ್ಟಾ ಟಿ ಎಫ್ ಬರೀ ಇನ್ನೊಂದು ಸಲ ಬರ್ಕೋ. ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಇಲ್ಲಿ M2. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಕಮಾನ್, ಅವೆಲ್ಲ ಇಲ್ಲಿ 1000 KF ಗೊತ್ತು, W2 ಗೊತ್ತು, M2 ಗೊತ್ತು, W1 ಗೊತ್ತು. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಡೆಲ್ಟಾ ಟಿ ಎಫ್ ಬರುತ್ತೆ. ಡೆಲ್ಟಾ ಟಿ ಎಫ್ ಬಂದ ಮೇಲೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೇಳಿದ್ದಾರೆ. ಅವಾಗ ಈಕ್ವೇಷನ್ ಹೆಂಗೆ ಬರೀಬೇಕು? ಕಮಾನ್, ಡೆಲ್ಟಾ ಟಿ ಎಫ್ ಎಷ್ಟೋ ಬಂತಪ್ಪ, ನಿಮಗೇ ಬಿಡ್ತೀನಿ, ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿ. ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ ಟು ವಾಟ್? ಟಿ ನೋಡು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಹಾಗಾದರೆ ಸೊಲ್ಯೂಷನ್ ಕಮ್ಮಿ, ಸಾಲ್ವೆಂಟ್ ಜಾಸ್ತಿ, ಅದಕ್ಕೆ ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಸೊಲ್ಯೂಷನ್ ಕಮ್ಮಿ ಇರುತ್ತೆ, ಸಾಲ್ವೆಂಟ್ ಜಾಸ್ತಿ. ಇದು 0 ಇದ್ದರೆ ಅದು ಮೈನಸ್ ಸಮಥಿಂಗ್ ಇರುತ್ತೆ. ಹಾಗಾದರೆ ಈಗ ಡೆಲ್ಟಾ ಟಿ ಎಫ್ ಇಲ್ಲಿ ಬಂದಿದೆ, ನನಗೇನು ಬೇಕು? ಟಿ ಎಫ್ ಬೇಕು. ಹಾಗಾದರೆ ಮೈನಸ್ ಟಿ ಎಫ್ ಈ ಕಡೆ ತಗೋತೀನಿ, ಟಿ ಎಫ್ ಈ ಕಡೆ ಬಂತು, ಟಿ ಎಫ್ ನಾಟ್. ಆಮೇಲೆ ಇದು ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ ಡೆಲ್ಟಾ ಟಿ ಎಫ್. ಟಿ ಎಫ್ ನಾಟ್ ಎಷ್ಟದು? 0 ಡಿಗ್ರಿ 273 ಮೈನಸ್ ಇಲ್ಲೆಷ್ಟು ಬಂದಿರುತ್ತೋ ಅದನ್ನ ಅಲ್ಲಿ ಬರೀರಿ. ಅದು ಟಿ ಎಫ್ ಬಂತು ನೋಡಿ. ಅಲ್ಲಿ ವಾಟ್ ಈಸ್ ಟಿ ಎಫ್ ವ್ಯಾಲ್ಯೂ ಗಿವನ್? ಡೆಲ್ಟಾ ಟಿ ಎಫ್ ಬಂತು. ಆಮೇಲೆ ಟಿ ಎಫ್ ಇಲ್ಲಿ T1 ಅಂತ ಬರೆದರೆ, ಡೆಲ್ಟಾ ಟಿ ಎಫ್ ಎಷ್ಟು ಬಂತು ಅಂತ ಬರೆದರಲ್ಲಿ 2.2506 ಕೆಲ್ವಿನ್. ಆಮೇಲೆ 273 ಕಳೆದ್ರೆ ಟಿ ಎಫ್ ಬರುತ್ತೆ, ಅಥವಾ T1 ಅಂತ ಬರೀಬೋದು, 270.7494 ಕೆಲ್ವಿನ್. ಎರಡು ಕಂಡುಹಿಡಿದ್ವಿ. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಡೆಲ್ಟಾ ಟಿ ಎಫ್ ಕಂಡುಹಿಡ್ತೀವಿ, ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಟಿ ಎಫ್ ಕಂಡುಹಿಡ್ತೀವಿ. ಈ ಟೈಪ್. ನೆಕ್ಸ್ಟ್ ಪ್ರಾಬ್ಲಮ್ 35. 1 gram of non-volatile solute dissolved in 50 grams of benzene. ಅಲ್ಲಿಗೆ 1 gram of non-volatile solute W2 is equal to 1. 35 ಅಂತ ಬರ್ಕೊಂಡು ಡೇಟಾ. W2 equals 1 gram. Dissolved in 50 grams of benzene. W1 is 50. Lowered the freezing point by ಅಂತ ಕೊಟ್ಟರೆ ಅದು ನೇರವಾಗಿ ಡೆಲ್ಟಾ ಟಿ ಎಫ್ ಅಷ್ಟು ಕಡಿಮೆ ಆಯಿತು. ಡೆಲ್ಟಾ ಟಿ ಎಫ್ ಈಸ್ 0.4 ಕೆಲ್ವಿನ್. ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ ಕೆ ಎಫ್ ಇಸ್ ಈಕ್ವಲ್ ಟು 5.12. ಕ್ಯಾಲ್ಕ್ಯುಲೇಟ್ ಮೋಲಾರ್ ಮಾಸ್ M2 ? ಡೈರೆಕ್ಟ್ ಇಕ್ವೇಷನ್ ಬರೀರಿ. ಈ ಇಕ್ವೇಷನ್ M2 ಇಕ್ವೇಷನ್ ಬರೀರಿ. M2 ಇಕ್ವೇಷನ್ ಬರೆದು ಯು ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಕ್ಯಾಲ್ಕ್ಯುಲೇಷನ್. 256 ಬರುತ್ತೆ. ಹಾಗೆಯೇ 36ಗೆ ಬರೋಣ. ಇಕ್ವೇಷನ್ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು. ಇಕ್ವೇಷನ್ ಏನು ಗೊತ್ತಲ್ಲ, ಬರೀ M2 is equal to 1000 KF W2 divided by ಡೆಲ್ಟಾ ಟಿ ಎಫ್ W1 ಎಲ್ಲ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ, ಅದು 256 ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, 33 ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಅದೇನು ನೋಡ್ಬೇಕು ಸ್ವಲ್ಪ. 36 ಕ್ಯಾಲ್ಕ್ಯುಲೇಟ್ ಮಾಸ್ ಆಫ್ ಅಸ್ಕಾರ್ಬಿಕ್ ಆ್ಯಸಿಡ್. ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ, C6H8O6. ನೆನ್ಪಿಟ್ಕೊಳ್ಳಿ, ಇವಾಗೆಲ್ಲ ಏನು ಹೇಳ್ತಿದ್ದಾರೆ, ಕೋವಿಡ್ ಕಾಲದಲ್ಲಿ ವಿಟಮಿನ್ ಸಿ ಹೆಚ್ಚು ತಿನ್ನಿರಿ. ವಿಟಮಿನ್ ಸಿನೇ ಆಸ್ಕಾರ್ಬಿಕ್ ಆ್ಯಸಿಡ್. ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಈಸ್ ಅಸ್ಕಾರ್ಬಿಕ್ ಆ್ಯಸಿಡ್. ಫಾರ್ಮುಲಾ ಆಫ್ ವಿಟಮಿನ್ ಸಿ ನೋಡು, C6H8O6. 2 R6 H8. ಕ್ಯಾಲ್ಕುಲೇಟ್ ಮಾಸ್ ಆಫ್ ಅಸ್ಕಾರ್ಬಿಕ್ ಆ್ಯಸಿಡ್ ಟು ಬಿ ಡಿಸಾಲ್ವ್ಡ್. ಅಲ್ಲಿಗೆ W2 ? ಟು ಬಿ ಡಿಸಾಲ್ವ್ಡ್ ಇನ್ 75 grams ಆಫ್ ಅಸಿಟಿಕ್ ಆ್ಯಸಿಡ್. ಇಲ್ಲಿ ಸಾಲ್ವೆಂಟ್ ಅಸಿಟಿಕ್ ಆ್ಯಸಿಡ್ ಕೊಟ್ಟರು. W1 75. ಟು ಲೋಯರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ಮೆಲ್ಟಿಂಗ್ ಪಾಯಿಂಟು ಫ್ರೀಸಿಂಗ್ ಪಾಯಿಂಟ್ ಎರಡು ಸೇಮ್ ತಗೋಬೋದು ನೀವು. ಟು ಲೋಯರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಬೈ 1.5 ಕೆಲ್ವಿನ್. ಅದು ಡೆಲ್ಟಾ ಟಿ ಎಫ್. ಡೆಲ್ಟಾ ಟಿ ಎಫ್ ಈಸ್ 1.5. ಕೆ ಎಫ್ ಇಸ್ ಈಕ್ವಲ್ ಟು 3.9. ಕೆ ಎಫ್ ಕೊಟ್ಟಿದ್ದಾರೆ 3.9. ಸೊ ಡೆಲ್ಟಾ ಲೋಯರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಬೈ ಅಂದಾಗ ಡೆಲ್ಟಾ ಟಿ ಎಫ್ ಅದು. ಓಕೆ. ಮಾಸ್ W2 ಕೇಳಿದ್ದಾರೆ. ಮಾಸ್ ಕೇಳಿದ್ದಾರೆ ಅಂದರೆ M2 ಬೇಕಲ್ಲ.
M2 ಯಾವುದು ಅಸ್ಕಾರ್ಬಿಕ್ ಆ್ಯಸಿಡಿನ ಮಲಿಕ್ಯುಲರ್ ಮಾಸ್ M2 ಲೆಕ್ಕ ಹಾಕಿ ಬರೀರಿ. ಕಾರ್ಬನ್ 6 ಅದು 72 ಆಗುತ್ತೆ. 12 ಇಂಟು ಬರ್ಕೋ ಸೈಡ್ನಲ್ಲಿ 72 + 8 + 96 O6 ಇದೆ. 16 ಇಂಟು 6 ಅವೆಲ್ಲ ಆ್ಯಡ್ ಮಾಡಿರಿ, ಅದು M2 ಬಂತು. M2 ಬರ್ಕೋ. ಆಮೇಲೆ W2 ಕಂಡುಹಿಡಿಬೇಕು. ಕಮ ರೈಟ್ ದ ಈಕ್ವೇಷನ್. M2ಗೆ ಈಕ್ವೇಷನ್ ಬರಿ. M2 = 1000 kF W2 ಡಿವೈಡೆಡ್ ಬೈ ಡೆಲ್ಟಾ TF W1. ರೀರೈಟ್ ಮಾಡ್ಕೋ. W2 = ಏನಾಗುತ್ತೆ ಬರಿ. ಆಮೇಲೆ ಸಬ್ಸ್ಟ್ಯೂಟ್ ಮಾಡು, ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಅಲ್ಲಿಗೆ ನಾವು 34 ಮಾಡಿದ್ದೀವಿ, 35 ಮಾಡಿದ್ದೀವಿ, 36 ಮಾಡಿದ್ದೀವಿ, 33 ನೋಡ್ತೇನೆ. ಅದೇನು ಸ್ವಲ್ಪ ಅದು ಒಂದು ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಸ್ತೀನಿ. ಇನ್ನೊಂದು ಗಂಟೆ ತೊಗೊಂಡ್ರೆ ಐ ಆಮ್ ಕಂಪ್ಲೀಟಿಂಗ್ ಸಲ್ಯೂಷನ್ಸ್. ನನ್ನ ಸಲ್ಯೂಷನ್ಸ್ ಕಂಪ್ಲೀಟ್ ಆಗ್ತಿದ್ದ ಹಾಗೇ ಒಂದಷ್ಟು ಕ್ವಶನ್ಸ್ ಕೊಡ್ತೀನಿ, ಟ್ರೈ ಮಾಡಿ ಮನೆಯಲ್ಲಿ. ಓಕೆ.